ಎಕ್ಸೈಸ್ 7.2 ಅದರ ಇಂಟ್ರೊಡಕ್ಷನ್ ಪಾರ್ಟ್. ಈ ಪರ್ಟಿಕ್ಯುಲರ್ ಇಂಟ್ರೊಡಕ್ಷನ್ ಒಳಗೆ ಜಾಸ್ತಿ ಒಂದೇ ಫಾರ್ಮುಲಾ ಬರುತ್ತೆ, ದಟ್ ಈಸ್ ಸೆಕ್ಷನ್ ಫಾರ್ಮುಲಾ ಅಥವಾ ಭಾಗ ಪ್ರಮಾಣ ಸೂತ್ರ. ಇದೊಂದು ಫಾರ್ಮುಲಾ ನಿಮಗೆ ಗೊತ್ತಿತ್ತಂದ್ರೆ ಈಸಿಯಾಗಿ ನೀವೇ ಮಾಡ್ಬೋದು. ಅಷ್ಟು ಎಕ್ಸಾಂಪಲ್ಸ್ಗಳನ್ನು ಎಕ್ಸೈಸ್ ಒಳಗೆ ಬರುವಂಥ ಪ್ರತಿಯೊಂದು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ಬೋದು. ಆ ಫಾರ್ಮುಲಾ ಅಷ್ಟೇ ನಿಮ್ಗೆ ಗೊತ್ತಿರ್ಬೋದು. ಫಾರ್ಮುಲಾ ಏನಂದರೆ, ಈಗ ಒಂದು ಲೈನ್ ತೊಗೊಂಡು, ದಟ್ ಈಸ್ ಒಂದು ಲೈನ್ ಒಳಗೆ ಒಂದು ಪಾಯಿಂಟ್ x1 ಮತ್ತು y1, ಇನ್ನೊಂದು ಪಾಯಿಂಟ್ x2 ಮತ್ತು y2 ಎರಡು ಪಾಯಿಂಟ್ಸ್ ನೋಡಿ. 7.1 ಒಳಗೆ ನಾವೇನು ಮಾಡಿದಂದ್ರೆ ಎರಡು ಪಾಯಿಂಟ್ಸ್ಗಳನ್ನು ಕೊಟ್ಟಾಗ ನಾವು ಅದ್ರ ನಡುವೆ ಡಿಸ್ಟೆನ್ಸನ್ನು ಫೈಂಡ್ ಔಟ್ ಮಾಡಿದ್ವಿ. ಡಿಸ್ಟೆನ್ಸ್ ಅಂದ್ರೆ ಗೊತ್ತಾಗುತ್ತಲ್ಲ, ದೂರವನ್ನು ಕಂಡುಹಿಡಿದಿದ್ವಿ. ದೂರವನ್ನು ಕಂಡುಹಿಡಿದ ಸೂತ್ರ ರೂಟ್ ಆಫ್ x2 ಮೈನಸ್ x1 ಪ್ಲಸ್ y2 ಮೈನಸ್ y1. ಅದು ಡಿಸ್ಟೆನ್ಸ್ ಫಾರ್ಮುಲಾ. ಡಿಸ್ಟೆನ್ಸ್ ಫಾರ್ಮುಲಾದಿಂದ 7.1 ಪೂರ್ತಿ ಕಂಪ್ಲೀಟ್ ಆಗಿದೆ. ಬಟ್ 7.2 ಒಳಗೆ ಏನಾಗುತ್ತೆ ಅಂದ್ರೆ ಸೇಮ್ ದ ಲೈನ್ ವಿಚ್ ಹ್ಯಾವ್ 2 ಪಾಯಿಂಟ್ಸ್, ದಟ್ ಈಸ್ x1 y1 ಅಂಡ್ x2 y2. ಇದನ್ನ ನಾವು ಏನು ಮಾಡ್ಬೇಕಂದ್ರೆ ಭಾಗ ಮಾಡಬೇಕು. ಭಾಗ ಅಂದ್ರೆ ಎರಡು ಭಾಗ ಮಾಡಬೇಕು. ಅಂದ್ರೆ ಸೆಕ್ಷನ್, ಈಗ ಒಂದು ಕ್ಲಾಸ್ ಇದೆ ಅಂದ್ರೆ ಸೆಕ್ಷನ್ ಎ ಸೆಕ್ಷನ್ ಬಿ ಡಿವೈಡ್ ಮಾಡಂಗಿಲ್ಲ ಕ್ಲಾಸಸ್ಗಳನ್ನು. ಹಂಗೆ ಕ್ಲಾಸಸ್ಗಳನ್ನು ಡಿವೈಡ್ ಮಾಡ್ತಿದ್ವಿ, ಸೆಕ್ಷನ್ ಒಳಗೆ ಡಿವೈಡ್ ಮಾಡ್ತಿದ್ವಿ. ಇಲ್ಲೇ ಒಂದು ಲೈನನ್ನು ಡಿವೈಡ್ ಮಾಡಬೇಕು. ಲೈನನ್ನು ಯಾವ ರೀತಿ ಡಿವೈಡ್ ಮಾಡಬೇಕು? ವಿತ್ ದ ರೇಷಿಯೋ ಆಫ್ m1 ಅಂಡ್ m2. m1 ಅಂಡ್ m2 ಒಳಗೆ m1 ಹೆಚ್ಚು ಆಗ್ಬೋದು, m2 ಕಡಿಮೆ ಆಗ್ಬೋದು, ಅಥವಾ m1 ಕಡಿಮೆ ಆಗ್ಬೋದು, m2 ಏನಾಗ್ಬೋದು ಹೆಚ್ಚಾಗ್ಬೋದು. ಅಂದ್ರೆ ಈ ಸೈಡ್ ಸ್ವಲ್ಪ ಜಾಸ್ತಿ ಭಾಗ. ಈಗ ಭಾಗ ಮಾಡ್ಬೇಕಂತ ಹೇಳಿ ಈಗ ಏನದು ಆಸ್ತಿ ಡಿವೈಡ್ ಮಾಡೋಂಗ ಈಕ್ವಲ್ ಡಿವೈಡ್ ಮಾಡ್ಬೇಕಂತ ಏನು ರೂಲ್ಸ್ ಇಲ್ಲ. ಈಕ್ವಲ್ ಡಿವೈಡ್ ಮಾಡ್ಬೇಕಂತ ಏನು ರೂಲ್ಸ್ ಇಲ್ಲ. ಒಬ್ಬಂಗೆ ಹೆಚ್ಚನ್ನು ಕೊಡ್ಬೋದು, ಒಬ್ಬಂಗ ಕಡಿಮೆನೂ ಕೊಡ್ಬೋದು, ಅಥವಾ ಇನ್ನೊಬ್ಬಂಗ ಅವಂಗ ಹೆಚ್ಚು ಕೊಟ್ಟು ಇವಕ್ಕೂ ಕಡಿಮೆ ಕೊಡ್ಬೋದು. ಈ ರೀತಿ ಏನು ಮಾಡೋದು, ಸೆಕ್ಷನ್ ಮಾಡೋದು. ಯಾರನ್ನ ಒಂದು ಗಿವನ್ ಲೈನ್ ಅಂತ. ಮುಂಚೆಗೂ ನಮ್ಗೆ ಗಿವನ್ ಲೈನ್ ಕೊಡ್ತಿದ್ದ, ಬಟ್ ಆ ಗಿವನ್ ಲೈನಿಂದ ಏನು ಫೈಂಡ್ ಔಟ್ ಮಾಡ್ತಿದ್ದ, ವಿ ಹ್ಯಾವ್ ಟು ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್. ಬಟ್ ಇಲ್ಲಿ ಗಿವನ್ ಲೈನನ್ನು ಸೆಕ್ಷನ್ ಮಾಡ್ಬೇಕಂದ್ರೆ ಡಿವೈಡ್ ಮಾಡಬೇಕು ವಿನ್ ದ ರೇಷಿಯೋ ಆಫ್ ಯಾವುದು m1 by m1 ಮತ್ತು m2 ದೊಳಗೆ ಡಿವೈಡ್ ಮಾಡಬೇಕು. ನೇಮಿಂಗ್ ಮಾಡಿದ್ರೆ ಈ ಪಾಯಿಂಟ್ ಎ ಅನ್ರಿ, ಈ ಪಾಯಿಂಟಿಗೆ ಬಿ ಅನ್ರಿ, ಈ ಪಾಯಿಂಟಿಗೆ ಏನನ್ರಿ ಸಿ. ಹಾಗಾದ್ರೆ ಎ ಸಿ ಎಂಬ ಲೈನನ್ನು, ಯಾವ ಸಿ ಎಂಬ ಲೈನನ್ನು, ಎ ಸಿ ಎಂಬ ಲೈನನ್ನು ಡಿವೈಡ್ ಮಾಡಿದ್ರೆ ಯಾವ ರೀತಿ, ಎ ಬಿ ಡಿವೈಡೆಡ್ ಬೈ ಯಾವ ಸಿ, ಬಿ ಸಿ. ಎ ಬಿ ಡಿವೈಡೆಡ್ ಬೈ ಬಿ ಸಿ, ದಟ್ ಈಸ್ m1 ಡಿವೈಡೆಡ್ ಬೈ m2. m1 ಅಂದ್ರೆ ಈ ಕಡೆ ಎಷ್ಟು ಪಾರ್ಟ್ ಐತಿ, ಆ ಕಡೆ ಎಷ್ಟು ಪಾರ್ಟ್ ಐತಿ, ಆ ರೇಷಿಯೋ ಒಳಗೆ ನಾವು ಡಿವೈಡ್ ಮಾಡಿದ್ವಿ. ಹಾಗಾದ್ರೆ ಎ ಪಾಯಿಂಟ್ ಇದ್ದು ಕೋಆರ್ಡಿನೇಟ್ ಏನು ಹೇಳಿ, x1 ಮತ್ತು y1. ಸಿ ಪಾಯಿಂಟ್ ಇದ್ದು ಕೋಆರ್ಡಿನೇಟ್ ಏನು ಹೇಳಿ, x2 ಮತ್ತು y2. ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ದ ಕೋಆರ್ಡಿನೇಟ್ಸ್ ಆಫ್ ಬಿ, ದಟ್ ಈಸ್ x ಅಂಡ್ y. ಕೇಳ್ರಿ, ಫಾರ್ಮುಲಾಸ್ದೊಳಗೆ ಇದನ್ನ ಬಿಟ್ಟು ಬೇರೆ ಏನೂ ಬರೋಂಗಿಲ್ಲ. ಫಾರ್ಮುಲಾಸ್ದೊಳಗೆ ಏನು ಬರ್ತೈತೆ ಅಂದ್ರಪ್ಪ, x1 y1 ಬರ್ತೈತಿ, x2 y2 ಬರ್ತೈತಿ, ಅಂಡ್ xy ಬರ್ತೈತಿ, ಅಂಡ್ m1. ಕ್ವಶನ್ ಯಾವ ರೀತಿ ಕೇಳ್ತಾನಪ್ಪ ಅಂದರೆ, ನಮಗೇನು ಮಾಡ್ತಾನಂದ್ರೆ x1 y1 ಕೊಡ್ತಾನೆ, x2 y2 ಕೊಡ್ತಾನೆ. ಅಂದರೆ 2 ಪಾಯಿಂಟ್ಸ್ ಇದ್ದು ಏನು ಕೋಆರ್ಡಿನೇಟ್ಸ್ಗಳನ್ನು ಡೈರೆಕ್ಟ್ ವ್ಯಾಲ್ಯೂ ಕೊಡ್ತಾನೆ. ಮತ್ತೆ ರೇಷಿಯೋ ಕೊಡ್ತಾನೆ, ಏನು m1 ಮತ್ತು m2. m1 m2 ಕೊಟ್ಟಾಗ ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ x ಅಂಡ್ y. ಅಂದರೆ ಅದನ್ನೇನು ಸೆಕ್ಷನ್ ಅಥವಾ ಡಿವೈಡ್ ಮಾಡಿ ನೋಡಿ, ಭಾಗ ಮಾಡಿ ನೋಡು, ಆ ಭಾಗ ಮಾಡಿದ ಬಿಂದುವಿನ ನಿರ್ದೇಶಾಂಕಗಳನ್ನು ಅಥವಾ ಕೋಆರ್ಡಿನೇಟ್ಸ್ಗಳನ್ನು ನಾವು ಏನು ಮಾಡಬೇಕು, ಕಂಡುಹಿಡಿಯಬೇಕು. ಅಥವಾ ಜನರಲ್ ಆಗಿ ಹೇಳಿದ್ರೆ x ನ ಬೆಲೆಯನ್ನು ಕಂಡುಹಿಡಿಯಬೇಕು ಅಥವಾ y ನ ಬೆಲೆಯನ್ನು ಕಂಡುಹಿಡಿಯಬೇಕು. ಏನು ಕೊಟ್ಟಾಗ m1 ಮತ್ತು m2. m1 ಮತ್ತು m2 ಕೊಟ್ಟಾಗ xy ನ ಬೆಲೆಯನ್ನು ಕಂಡುಹಿಡಿಯಬೇಕು. ಫಾರ್ಮುಲಾ ಏನಂದ್ರೆ x is equal to, if you want to find the value of x, the formula for the x is equal to m1 x2 plus m2 x1 divided by m1 plus m2. ಫಾರ್ಮುಲಾ ನೆನಪಿಡೋದು ಭಾಳ ಈಸಿ ಇದೆ. ಅಂದರೆ ಇಲ್ಲಿ 1 ಇದ್ದಾಗ ಇಲ್ಲಿ 2, ಇಲ್ಲಿ 2 ಇದ್ದಾಗ 1, m1 plus m2. ಅರ್ಥ ಆಗತ್ತಾ? ಹಾಗಾದ್ರೆ ಇಲ್ಲಿ ಅಲ್ಲೂ ಪ್ಲಸ್ ಐತಲ್ಲ, ಪ್ಲಸ್ ಇದ್ದಾಗ ಮತ್ತೊಂದಿಟ್ಟು ನಮ್ಗೆ ಏನು ಹೆಲ್ಪ್ಫುಲ್ ಆಗುತ್ತಂದ್ರೆ m1 x2 ನೀನು ಆಮೇಲೆ ಬರೀ m2 x1 ಫಸ್ಟ್ ಬರೀ. ಎಕ್ಸ್ಚೇಂಜ್ ಆದರೆ ಏನಾಗುತ್ತೆ, ಆನ್ಸರ್ ಏನು ಬರ್ತೈತಿ ಸೇಮ್. ಮೈನಸ್ ಇದ್ದಾಗ ಹೆದರ್ಬೇಕಾಗಿತ್ತು, ಬಟ್ ಪ್ಲಸ್ ಇದ್ದಾಗ ನಿಮ್ಗೆ ಯಾವ ರೀತಿ ಆದರೂ ನೀವೇನು ಮಾಡ್ಬೋದು, ಒಟ್ಟು 1 ಇದ್ದಾಗ 2 ಇದ್ದಾಗ 1. ಇದು ಯಾವಾಗ ಯೂಸ್ ಮಾಡ್ಬೇಕು ಈ ಫಾರ್ಮುಲಾನ, ಯು ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ x. ಬಟ್ ಅದೇ ರೀತಿ ನೀವು y ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕಂದ್ರೆ, y ವ್ಯಾಲ್ಯೂ ಬೇಕಂದ್ರೆ ಪೂರ್ತಿ y ಬರುತ್ತೆ. ಯಾವ ರೀತಿ, m1 y2 ನೋಡು, ಇಲ್ಲಿ ಹೆಂಗೆ m1 x2 ಬಂದೈತೆ ನೋಡು, ಇಲ್ಲಿ m1 y2 ಪ್ಲಸ್ m2 y1 ಡಿವೈಡೆಡ್ ಬೈ m1 ಪ್ಲಸ್ m2. m1 ಪ್ಲಸ್ m2 ಈ ರೀತಿ y ನ ಬೆಲೆಯನ್ನು ಕಂಡುಹಿಡಿಯಬೇಕು. ಕ್ವಶನ್ ಎರಡು ರೀತಿ ಕೇಳ್ತಾನ. ಯಾವ ರೀತಿ ಅಂದರೆ m1 m2 ಗಿವನ್ ಇದ್ದಾಗ, m1 m2 ಕೊಟ್ಟಾಗ x ಬೆಲೆ ಕೇಳ್ತಾನೆ ಮತ್ತು y ನ ಬೆಲೆ. ಮತ್ತೊಮ್ಮೆ ಹಂಗೆ ಎಕ್ಸಸೈಸ್ ಸಾಲ್ವ್ ಮಾಡ್ಕೊಂತ ಹೋದಾಗ xy ನ ಕೊಟ್ಬಿಡ್ತಾನೆ, ಏನು ಕೇಳ್ತಾನೆ, m1 ಮತ್ತು m2 ಕೇಳ್ತಾನೆ. ಈ ಎರಡ ರೀತಿ ಕ್ವಶನ್. ಇದನ್ನ ಬಿಟ್ಟು ಜಾಸ್ತಿ ಏನು ಇದ್ರಾಗ
ಹೈ ಲೆವೆಲ್ ಕ್ವಶನ್ ಬರಂಗಿಲ್ಲ ಬಟ್ ಜಸ್ಟ್ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಎಲ್ಲ ರೀತಿ ಕ್ವಶನ್ಸ್ಗಳನ್ನು ಏನು ಮಾಡ್ಬೋದು ಸಾಲ್ವ್ ಮಾಡ್ಬೋದು. ಇದೇನಪ್ಪ ಇದು ಸೆಕ್ಷನ್ ಫಾರ್ಮುಲಾ ಅಥವಾ ಯಾವ ಸೂತ್ರ ಭಾಗ ಪ್ರಮಾಣ ಸೂತ್ರ ಅರ್ಥಾಗತ್ತಲ್ಲ. ಈಗ ಇದೇ ಇಂಟ್ರೊಡಕ್ಷನ್ ಇನ್ನೊಂದು ಸ್ಮಾಲ್ ಫಾರ್ಮುಲಾ ಬರ್ತೈತಿ ದಟ್ ಈಸ್ ಮಿಡ್ ಪಾಯಿಂಟ್ ಫಾರ್ಮುಲಾ ಅಂತೇಳಿ ಮಧ್ಯ ಬಿಂದು ಸೂತ್ರ ಅಂತ ಒಂದು ಬರ್ತೈತೆ. ಈಗ ಇದನ್ನ ಫಾರ್ಮುಲಾ ಬರ್ಕೋರಿ ಅದೊಂದು ಮಿಡ್ ಪಾಯಿಂಟ್ ಫಾರ್ಮುಲಾ ಅಂತ ಹೇಳಿ ಡೈರೆಕ್ಟ್ ಏನು ಮಾಡೋಣ ಎಕ್ಸಾಂಪಲ್ ಸ್ಟಾರ್ಟ್ ಮಾಡೋಣ. ಮಿಡ್ ಪಾಯಿಂಟ್ ಫಾರ್ಮುಲಾ ಅಂತ ಹೇಳಿ ಇನ್ನೊಂದು ಫಾರ್ಮುಲಾ ಬರ್ತದೆ ಏನಂದ್ರೆ x1 y1 x2 y2 ಅಂತ ಹೇಳಿ a ಮತ್ತು b ಅಂತ ಹೇಳಿ ಎರಡು ಪಾಯಿಂಟ್ಸ್ಗಳನ್ನು ಕೊಟ್ಟಾಗ ಈ ಮೂರನೇ ಪಾಯಿಂಟ್ ಐತಲ್ಲ ಯಾವ ರೀತಿ ನಾವು ಕಟ್ ಮಾಡ್ಬೇಕಂದ್ರೆ ಯಾವ ರೀತಿ ಸೆಕ್ಷನ್ ಮಾಡ್ಬೇಕಂದ್ರೆ ಅಥವಾ ಯಾವ ರೀತಿ ಮತ್ತೆ ಇದು ಕಟ್ ಮಾಡ್ಬೇಕಂದ್ರೆ ಅದನ್ನ ಎಕ್ಸಾಕ್ಟ್ ಏನಾಗ್ಬೇಕಂದ್ರೆ ಮಿಡಲ್ ಇರಬೇಕು. ಮಿಡಲ್ ಅಂದ್ರೆ ಮಧ್ಯ ಬಿಂದು ಮಧ್ಯ ಇರಬೇಕು. ಅಂದ್ರೆ ಇಲ್ಲಿ m1 ಮತ್ತು m2 ತಗೊಂಡಾಗ ನೀವು ಒಬ್ಬ ಹೆಚ್ಚು ಒಬ್ಬ ಕಡಿಮೆ ಇರಬಾರ್ದು. ಇಲ್ಲಿ m1 ಒಂದು ಭಾಗ ಇದ್ರೆ m2 ಒಂದು ಭಾಗ ಕೊಡ್ಬೇಕು ನೀವು, ಅಥವಾ m1 ಗೆ ಎರಡು ಭಾಗ ಕೊಟ್ರೆ m2 ಗೆ ಎಷ್ಟು ಭಾಗ ಕೊಡ್ಬೇಕು ಎರಡೇ ಭಾಗ ಕೊಡ್ಬೇಕು ನೀವು. ಈಕ್ವಲ್ ಪಾರ್ಟ್ಸ್ ಇರಬೇಕು ಅರ್ಥ ಆಗುತ್ತಲ್ಲ. ದ ಲೈನ್ ಮಸ್ಟ್ ಬಿ ಡಿವೈಡೆಡ್ ಇಂಟು ಈಕ್ವಲ್ ಪಾರ್ಟ್ಸ್. ಅದಕ್ಕೆ ನಾವು ಯಾವ ಫಾರ್ಮುಲಾ ಅಂತ ಹೇಳ್ತೀವಿ ಮಿಡ್ ಪಾಯಿಂಟ್ ಫಾರ್ಮುಲಾ. ಅವಾಗ ಈ ಮಿಡ್ ಪಾಯಿಂಟ್ ಒಳಗೆ ಕಟ್ ಆದಂತ ಪಾಯಿಂಟ್ ದಟ್ ಇಸ್ ಸಿ ಅದ್ರ ಕೋಆರ್ಡಿನೇಟ್ ಅನ್ನ ಏನಂತ ಬರ್ತೀವಿ ನಾವು ಎಕ್ಸ್ ಅಂಡ್ ವೈ ಅರ್ಥ ಆಗುತ್ತಲ್ಲ. ಈ ಎಕ್ಸ್ ಮತ್ತೆ ವೈ ಅನ್ನ ನಾವು ಫೈಂಡ್ ಔಟ್ ಮಾಡ್ಬೇಕಂದ್ರೆ ಇಲ್ಲೇನು m1 x2 m2 x1 ಅಂತ ಯೂಸ್ ಮಾಡುವಂತ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಏನು ಮಾಡೋಣ ಅಂದ್ರೆ x1 ಪ್ಲಸ್ x2 ಡಿವೈಡೆಡ್ ಬೈ 2. ಅದೇ ರೀತಿ y ಅನ್ನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಸಿಮಿಲರ್ y1 ಪ್ಲಸ್ y2 ಡಿವೈಡೆಡ್ ಬೈ 2. ಈ ಫಾರ್ಮುಲಾನ ನೀವು ಯೂಸ್ ಮಾಡಿದ್ರೆ ಯು ವಿಲ್ ಗೆಟ್ ಅ ಮಿಡ್ ಪಾಯಿಂಟ್ ಆಫ್ ದ ಗಿವನ್ ಲೈನ್. ಅಂದ್ರೆ ಆ ಸರಳ ರೇಖೆಯ ಯಾವ ಬಿಂದು ಸಿಗುತ್ತೆ ನಮ್ಗೆ ಮಧ್ಯ ಬಿಂದು ಏನಾಗುತ್ತೆ ಸಿಗುತ್ತೆ ಅರ್ಥ ಆಗುತ್ತಲ್ಲ. ಇದನ್ನ ಎಕ್ಸಾಂಪಲ್ಸ್ ಒಳಗೆ ಎಕ್ಸಸೈಸ್ ಒಳಗೆ ನಾವು ಈ ಫಾರ್ಮುಲಾಸ್ಗಳನ್ನೇ ಮಾಡೋಣ ಯೂಸ್ ಮಾಡೋಣ. ಫಸ್ಟ್ ಈ ಫಾರ್ಮುಲಾ ಬರ್ಕೊ. 6ನೇ ಎಕ್ಸಾಂಪಲ್ ನೋಡ್ರಿ 6th ಎಕ್ಸಾಂಪಲ್. ಎ ಬಿ ಅಂತ ಹೇಳಿ ಒಂದು ಲೈನ್ ಸಿಗ್ಮೆಂಟ್ ಇದೆ. ಎ ಕೋಆರ್ಡಿನೇಟ್ 4, -3, ಬಿ ಕೋಆರ್ಡಿನೇಟ್ 8, 5. ಹಾಗಾದ್ರೆ ಈ ರೀತಿ ಒಂದು ಲೈನ್ ಕೊಟ್ಟಾನಂದ್ರೆ ಅದ್ರ ಎರಡೂ ಕೋಆರ್ಡಿನೇಟ್ಸ್ ಕೊಟ್ಟಾನಂದ್ರೆ ಇದಕ್ಕೆ x1 ಮತ್ತು y1 ಇದಕ್ಕೆ x2 ಮತ್ತು y2. ಈ ಗಿವನ್ ಲೈನ್ ಅನ್ನ ಡಿವೈಡ್ ಮಾಡಿದೇವೆ ಅಥವಾ ಸೆಕ್ಷನ್ ಮಾಡಿದ್ವಿ ಇನ್ ದ ರೇಷಿಯೋ ಆಫ್ 3:1 3:1 ವಿಭಾಗಿಸಿದೆ. 3:1 ವಿಭಾಗಿಸಿದಂದ್ರೆ m1 ಅಂದ್ರೆ 3 m2 ಅಂದ್ರೆ 1 ಅಂದ್ರೆ ಇಲ್ಲಿ 3 ಭಾಗ ಕೊಟ್ರ ಲೈನಿಂದ ಇದು ಬರೀ 1 ಭಾಗ ಕೊಟ್ಟ. ಹಾಗಾದ್ರೆ 3:1 ಒಂದು ಪಾಯಿಂಟ್ ಅನ್ನ ಕಟ್ ಮಾಡಿದ್ರೆ ಈ ಲೈನ್ ಅನ್ನ ಕಟ್ ಮಾಡಿದ್ರೆ ಆ ಕಟ್ ಮಾಡಿದಂತ ಪಾಯಿಂಟ್ ದಟ್ ಈಸ್ ಎಕ್ಸ್ ಅಂಡ್ ವೈ. ಈ ಎಕ್ಸ್ ವ್ಯಾಲ್ಯೂ ಮತ್ತೆ ವೈ ವ್ಯಾಲ್ಯೂ ಅನ್ನು ಕಂಡುಹಿಡಿದು ಮಾಡಬೇಕು ಬೈ ಯೂಸಿಂಗ್ ಸೆಕ್ಷನ್ ಫಾರ್ಮುಲಾ. ಭಾಗ ಪ್ರಮಾಣ ಸೂತ್ರವನ್ನು ಬಳಸಿಕೊಂಡು ಎಕ್ಸ್ ನ ಬೆಲೆಯನ್ನು ಮತ್ತು ವೈ ನ ಬೆಲೆಯನ್ನು ಕಂಡುಹಿಡಿಯಬೇಕು. ಬಟ್ ಗಿವನ್ ವ್ಯಾಲ್ಯೂಸ್ ಏನೈತಿ x1 y1 ಕೊಟ್ಟ x2 y2 ಕೊಟ್ಟ ಇವನ್ m1 m2 ಗೊತ್ತೈತಪ್ಪ. ಜಸ್ಟ್ ಎಕ್ಸ್ ವ್ಯಾಲ್ಯೂ ಮತ್ತೆ ವೈ ವ್ಯಾಲ್ಯೂ ಕಂಡುಹಿಡಿದು ಮಾಡಬೇಕು. ಎಕ್ಸ್ ದ ಫಾರ್ಮುಲಾ m1 x2 ಪ್ಲಸ್ m2 x1 ಡಿವೈಡೆಡ್ ಬೈ m1 ಪ್ಲಸ್ m2. ಈ ಫಾರ್ಮುಲಾನ ಯೂಸ್ ಮಾಡಿದ್ರೆ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ. ಅದೇ ರೀತಿ y is equal to m1 y2 plus m2 y1 divided by m1 plus m2. ಫಸ್ಟ್ x ಫೈಂಡ್ ಔಟ್ ಮಾಡೋಣ. x is equal to m1 ವ್ಯಾಲ್ಯೂ ಎಷ್ಟು ಗೊತ್ತಿದೆ ಎಷ್ಟು ಪದ m1 3 ಅಲ್ಲ m1 3 x2 ವ್ಯಾಲ್ಯೂ ಎಷ್ಟು ಹೇಳಿ 8 x2 8 ಪ್ಲಸ್ m2 ವ್ಯಾಲ್ಯೂ 1 x1 ಅಂದ್ರೆ 4 m1 ಅಂದ್ರೆ 3 x2 ಅಂದ್ರೆ 8 ಪ್ಲಸ್ m2 ಅಂದ್ರೆ 1 ಅಂಡ್ x1 ಅಂದ್ರೆ 4. m1 ಪ್ಲಸ್ m2 ಏನಾಗುತ್ತೆ 3 ಪ್ಲಸ್ 4 ಸಾರಿ 3 ಪ್ಲಸ್ 1 x is equal to 8 3 24 4 1 4 ಮತ್ತೆ 3 1 4 24 ಪ್ಲಸ್ 4 ಎಷ್ಟಾಗುತ್ತಪ್ಪ 28 ಡಿವೈಡೆಡ್ ಬೈ 4 4 1 4 4 7 28. ದ ವ್ಯಾಲ್ಯೂ ಆಫ್ x that is 7. ಈ ರೀತಿ 7 ಬಂತು. ನೆಕ್ಸ್ಟ್ ಅದೇ ರೀತಿ y ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು. y is equal to m1 ವ್ಯಾಲ್ಯೂ 3 y2 ವ್ಯಾಲ್ಯೂ 5. ಬ್ರಾಕೆಟ್ ಹಾಕಕ್ಕೆ ನಾವು ಕಂಟಿನ್ಯೂಸ್ ಮೈನಸ್ ಇದ್ರೆ ಕನ್ಫ್ಯೂಷನ್ ಆಗ್ಬಿಡುತ್ತೆ ಅಂತೇಳಿ ಬ್ರಾಕೆಟ್ ಹಾಕ್ತಾರೆ. ಎಲ್ಲದಕ್ಕೂ ಬ್ರಾಕೆಟ್ ಹಾಕ್ಬಿಡುತ್ತೆ ನೋಡಿ. ಮೈನಸ್ ಇದ್ರೆ ನಿಮ್ಗೆ ಏನಾಗಲ್ಲ ಕನ್ಫ್ಯೂಷನ್ ಆಗಲ್ಲ. 3 into 5 ಪ್ಲಸ್ m2 ವ್ಯಾಲ್ಯೂ 1 y1 ಎಷ್ಟಪ್ಪ ಯಾವ 3 minus 3 divided by m1 plus m2 that is 3 plus 1. ನೀವು ಕ್ರಾಸ್ ವೆರಿಫೈ ಮಾಡ್ರಿ m1 y2 and m2 y1 ವ್ಯಾಲ್ಯೂ as it is same. ನೆಕ್ಸ್ಟ್ y is equal to 5 3s are 15 5 3 ಎಷ್ಟು 15. ಬಟ್ ಇಲ್ಲಿ ಸೈನ್ ನೋಡ್ರಿ ಇದು ಪ್ಲಸ್ ಐತಿ ಇದು ಮೈನಸ್ ಐತಿ. ಪ್ಲಸ್ ಮೈನಸ್ ಏನಾಗುತ್ತೆ ಮೈನಸ್ 3 3 3 ಪ್ಲಸ್ 1 ಎಷ್ಟು 4.
15ರಲ್ಲಿ 3 ಕಳೆದ್ರೆ 12 ಡಿವೈಡೆಡ್ ಬೈ 4. 4 ಒಂದೇ 4, 4 ಮೂರಲೆ 12. ದ ವ್ಯಾಲ್ಯೂ ಆಫ್ y ದಟ್ ಇಸ್ 3. ಹಾಗಾದ್ರೆ ಕಟ್ ಮಾಡಿದಂತ ಪಾಯಿಂಟ್ ಅದು 7,3. ಚೆಕ್ ಮಾಡಿ ಆನ್ಸರ್. ಎಕ್ಸಾಂಪಲ್ 7 a and b ಅಂತ ಹೇಳಿ ಎರಡು ಪಾಯಿಂಟ್ಸ್ ಗಳನ್ನು ಕೊಟ್ಟ. a ದು ಕೋಆರ್ಡಿನೇಟ್ -6, 10, b ದು ಕೋಆರ್ಡಿನೇಟ್ 3, -8 ಅಂತ ಹೇಳಿ ಒಂದು ಲೈನ್ ಇದೆ. ಈ ಲೈನ್ ಅನ್ನ ಒಂದು ಪಾಯಿಂಟ್ ಏನ್ ಮಾಡ್ತಂದ್ರೆ ಕಟ್ ಮಾಡ್ತಾ, ಆ ಕಟ್ ಮಾಡಿದಂತ ಪಾಯಿಂಟ್ ಇಂದ ಕೋಆರ್ಡಿನೇಟ್ ಎಷ್ಟು -4, 6. ಹಾಗಾದ್ರೆ ಏನೇನು ವ್ಯಾಲ್ಯೂಸ್ ಕೊಟ್ಟ? x1 y1 ಮತ್ತೆ x2 y2. ಅಂದ್ರೆ ಮೊದಲನೇ ಪಾಯಿಂಟ್ ಅನ್ನ x1 y1 ಅಂತ ತಗೊಂಡು ಎರಡನೇ ಪಾಯಿಂಟ್ ಅನ್ನು x2 y2 ಅಂತ ತಗೊಂಡು ಕಟ್ ಮಾಡಿದಂತ ಪಾಯಿಂಟ್ ಗೆ ನಾವೇನಂತ ಕರಿತೀವಿ? x and y. ಕ್ವಶನ್ ಏನೈತಂದ್ರೆ ಈ ಲೈನ್ ಅನ್ನ ಈ ಪಾಯಿಂಟ್ ಕಟ್ ಮಾಡೈತಂದ್ರೆ ಇನ್ ವಾಟ್ ರೇಷಿಯೋ, ಯಾವ ರೇಷಿಯೋ ಅಲ್ಲಿ ಕಟ್ ಮಾಡಿತ್ತು, ಯಾವ ಅನುಪಾತದಲ್ಲಿ ಕಟ್ ಮಾಡಿತ್ತು? ಅನುಪಾತ ಅಂದ್ರೆ ಏನಪ್ಪ? m1 ಡಿವೈಡೆಡ್ ಬೈ m2 m2 is equal to m1. m1 ಡಿವೈಡೆಡ್ ಬೈ m2. ಹಾಗಾದ್ರೆ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಿ? ಗಿವನ್ ವ್ಯಾಲ್ಯೂಸ್ ಏನೈತಂದ್ರೆ x1 y1 ಬರ್ತೈತಿ, x2 y2 ಬರ್ತೈತಿ, ಅಂಡ್ x and y ಬರ್ತೈತಿ. ನಾನು ಜಸ್ಟ್ m1 ಬೈ m2 ಫೈಂಡ್ ಔಟ್ ಮಾಡ್ತೀನಿ. ಯಾವ ರೀತಿ ಫಾರ್ಮುಲಾ ಏನೈತಿ? x is equal to m1 x2 plus m2 x1 divided by m1 plus m2 plus m2. ಈ ಫಾರ್ಮುಲಾನ ನಾವು ಯೂಸ್ ಮಾಡಿಕೊಂಡು ನಿಮ್ಗೆ ಏನು ಸಿಗುತ್ತೆ ಅಂದ್ರೆ m1 divided by r2 ಸಿಗುತ್ತೆ, m2 ಸಿಗುತ್ತೆ. ವ್ಯಾಲ್ಯೂಸ್ ಏನೇನು ಗೊತ್ತದ ಒಬ್ಬರಿ? x ವ್ಯಾಲ್ಯೂ ಗೊತ್ತೈತೆ ನಿಮ್ಗೆ, x ವ್ಯಾಲ್ಯೂ ಯಾವ 4 -4 is equal to m1 ವ್ಯಾಲ್ಯೂ ಗೊತ್ತಿಲ್ಲ, m1 ಬರೀರಿ. x2 ವ್ಯಾಲ್ಯೂ ಗೊತ್ತಿದಲ್ಲ 3, x2 3 ಪ್ಲಸ್ m2 ವ್ಯಾಲ್ಯೂ ಗೊತ್ತಿಲ್ಲ, m2 ಬರೀ. x1 ವ್ಯಾಲ್ಯೂ ಗೊತ್ತಿಲ್ಲ ನಿಮ್ಗೆ, x1 ಯಾ 6 -6. m1 ಪ್ಲಸ್ m2 ವ್ಯಾಲ್ಯೂ ಗೊತ್ತಿಲ್ಲ, ಅದಕ್ಕೆ m1 ಪ್ಲಸ್ m2 ಬರೀ. ಈಗ ಏನು ಮಾಡೋಣ ಅಂದ್ರೆ ಹೆಂಗಾರ ಮಾಡಿ ನಾವೇನು ಮಾಡ್ಬೇಕಂದ್ರೆ m1 ಬೈ m2 ಫೈಂಡ್ ಔಟ್ ಮಾಡ್ಬೇಕು. ಅದಕ್ಕೆ ನಾ ಏನು ಮಾಡ್ತೇನೆ ಅಂದ್ರೆ ಈ ಡಿವೈಡೆಡ್ ಬೈ m1 ಬೈ m2 ಇತ್ತಲ್ಲ ಈ ಕಡೆ ಮಲ್ಟಿಪ್ಲೈ ಮಾಡ್ತೀನಿ. ಡಿವೈಡೆಡ್ ಬೈ m1 ಬೈ m2 ಆ ಕಡೆ ಮಲ್ಟಿಪ್ಲೈ ಆತಂದ್ರೆ ಈ -4 ಗೆ ಅದು ಮಲ್ಟಿಪ್ಲೈ ಆಗುತ್ತೆ. ಮಲ್ಟಿಪ್ಲೈ ಆಗಿ ಏನಾಗ್ತಂದ್ರೆ -4 ಇಂಟು m1 ದಟ್ ಈಸ್ -4 m1 -4 ಇಂಟು m2 ದಟ್ ಈಸ್ ಪ್ಲಸ್ ಮೈನಸ್ 4 ಇಂಟು m2 ಏನಾಗುತ್ತೆ 4m2. ಗೊತ್ತಾಗಿಲ್ಲ ಅಂದ್ರೆ ನೋಡ್ರಿ 4 ಇಂಟು m1 4m1 4 ಇಂಟು m2 4m2. ಬಟ್ ಸೈನ್ ಏನೈತಿ? ಮೈನಸ್ ಇದೆ, ಮೈನಸ್ ಪ್ಲಸ್ ಮೈನಸ್. ಇದು ಕೆಳಗಿರೋದು ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ, ಮಲ್ಟಿಪ್ಲೈಡ್ ಬೈ 4. ಆ ಕಡೆ ಏನು ಹೇಳ್ತಿಪ್ಪ? ಈಸ್ ಈಕ್ವಲ್ ಟು 3 ಇಂಟು m1 3m1. ಈಗ ನಾನು ಡಿನಾಮಿನೇಟರ್ ಬರೀಲ್ಲ, ಯಾಕಂದ್ರೆ ಈ ಡಿನಾಮಿನೇಟರ್ ಮಲ್ಟಿಪ್ಲೈ ಆಗೈತೆ. ಜಸ್ಟ್ ಏನು ಮಾಡ್ತಾನೆ ಅಂದ್ರೆ 3 ಇಂಟು m1 3m1 ಪ್ಲಸ್ ಮೈನಸ್ ಏನಾಗುತ್ತೆ -6 ಇಂಟು m2 ಏನಾಗುತ್ತೆ 6m2 ಆಗುತ್ತೆ. ನೆಕ್ಸ್ಟ್ ಈಗೇನಾಗುತ್ತೆ ಅಂದ್ರಪ್ಪ, ಇದು ಈಸಿ ಕೊಟ್ಟಿದ್ದಾಗ ಇದು LHS ಪಾರ್ಟ್, ಅದು RHS. LHS ಮತ್ತು RHS ಕಂಪೇರ್ ಮಾಡಿದ್ರೆ LHS ಒಳಗೂ m1 m2 ಐತಿ, RHS ಒಳಗೂ m1 m2 ಐತಿ. ನಾವೇನು ಮಾಡ್ಬೇಕಂದ್ರೆ ಒಂದೇ ಕಡೆ m1 ಬರಬೇಕು, ಒಂದೇ ಕಡೆ ಬರಬೇಕು m2, ಎರಡು ಒಂದೇ ಕಡೆ ಬರಬೇಕು. m1 ಒಂದು ಕಡೆ, m2 ಒಂದು ಕಡೆ ಬರುವಾಗ ನಾವೇನು ಮಾಡಬೇಕು? ಅಂತ ಹೋಗ್ಬೇಕು. ಈಗ ನೋಡ್ಲಿ ನಾ ಏನು ಮಾಡ್ತೇನೆ ಅಂದ್ರಪ್ಪ, m2 ಈ ಸೈಡ್ ತೊಗೊಂತೀನಿ, m1 ಆ ಸೈಡ್. m2 ಇರುವಲ್ಲ ಈ ಸೈಡ್ ಇಡ್ರಿ, m2 ಇರುವಲ್ಲ ಏನು ಮಾಡ್ರಿ ಈ ಸೈಡ್ ಇಡ್ರಿ, m1 ಇರುವಲ್ಲ ಆ ಸೈಡ್ ಇಡ್ರಿ. ಅವಾಗ ಏನಾಗ್ತಂದ್ರೆ ಇಲ್ಲಿ -4m2 ಈ ಕಡೆನೇ ಬರ್ತೀನಿ ನಾನು, -4m2 ಈ ಕಡೆನೇ ಬರ್ತೀನಿ. ಆ ಕಡೆ ಯಾವ m2 ಐತೆ ಹೇಳ್ರಿ 6m2 ಐತಲ್ಲ, -6m2 ಏನಾಗುತ್ತೆ ಈ ಕಡೆ ಬಂದು +6m2 ಆಗುತ್ತೆ. ನೋಡ್ರ -4m2 ಗೆ -4m2 -6m2 ಈ ಕಡೆ ಬಂದೇನಾಗುತ್ತೆ +6m2 ಆಗುತ್ತೆ. ಆ ಕಡೆ ಓನ್ಲಿ m1 ಇರಲಿ RHS ಪಾರ್ಟ್ ಒಳಗೆ. ಆ ಕಡೆ ಆಲ್ರೆಡಿ ಯಾವ m1 ಐತಿ 3m1 ಇದೆ. ಈ ಕಡೆ ಇರುವಂತ -4m1 ಆ ಕಡೆ ಏನಾಗುತ್ತೆ +4m1. ನೆಕ್ಸ್ಟ್ ಪ್ಲಸ್ ಮೈನಸ್ 6m2 ದಲ್ಲಿ 4m2 ಕಳೆದ್ರೆ 2m2 ದೊಡ್ಡ ಅಂಕಿ 6 ಅದರ ಚಿಹ್ನೆ ಪ್ಲಸ್. ನೆಕ್ಸ್ಟ್ 3m1 plus 4m1 7m1. You just want m1 divided by r2 m2 m1 by m2 ಬೇಕು. m1 by m2 ಬೇಕಂದ್ರೆ ಇಲ್ಲಿ ಇದು 2 into m2 ಐತಿ, ಇದು 7 into m1 ಐತಿ. ನಾವೇನ್ ಮಾಡೋದಂದ್ರೆ 2 ಇಲ್ಲೇ ಇಡೋಣ, ಇಂಟು 7 ಈ ಕಡೆ ತಗೊಂಡು ಏನಾಗುತ್ತೆ ಡಿವೈಡೆಡ್ ಬೈ 7. ಆ ಕಡೆ m1 ಇದೆ ಇಂಟು m2 ಈ ಕಡೆ ಏನಾಗುತ್ತೆ ಡಿವೈಡೆಡ್ ಬೈ m2. ಅಗೇನ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ 2 into m2 2m2 7 into m1 7. ನಮಗೇನಪ್ಪ ಜಸ್ಟ್ m1 by m2 ಬೇಕು, ದಟ್ ಈಸ್ ಯಾವ ಬೈ 7 2/7. ಚೆಕ್ ಮಾಡೋಣ ಸರ್. ಎಕ್ಸಾಂಪಲ್ 8 ನೋಡಿ. a ಎಂಬ ಕೋಆರ್ಡಿನೇಟ್ ದಟ್ ಇಸ್ 2, -2, b ಎಂಬ ಕೋಆರ್ಡಿನೇಟ್ -7, 4. ಈ ಎರಡೂ ಪಾಯಿಂಟ್ಸ್ಗಳನ್ನ ಸೇರಿಸುವ ಒಂದು ಲೈನ್ ಅನ್ನ
ತ್ರೈಭಾಜಕ ಅಥವಾ ಟ್ರೈಸೆಕ್ಷನ್ ಅಂದರೆ 3 ಸಮಭಾಗಗಳನ್ನಾಗಿ ಮಾಡಬೇಕು. 3 ಸಮಭಾಗಗಳಾಗಬೇಕಂದ್ರೆ ನಾವು 2 ಕಟ್ಟುಗಳನ್ನು ಹಾಕಬೇಕು. 2 ಕಟ್ಟು. ಆ 2 ಕಟ್ಟುಗಳನ್ನು ಹಾಕಿದ್ರೆ ಏನಾಗುತ್ತೆ ಅಂದ್ರೆ 1 ಭಾಗ, 2 ಭಾಗ ಮತ್ತು 3 ಭಾಗ. ಅದು 3 ಭಾಗಗಳು ಸಮಭಾಗಗಳಿರ್ಬೇಕು. ಅದಕ್ಕೆ ನಾವು ಯಾವ ಭಾಜಕ ಅಂತ ಹೇಳ್ತೀವಿ? ತ್ರೈಭಾಜಕ ಅಂತ ಹೇಳ್ತೀವಿ. ತ್ರೈಭಾಜಕ ಅಥವಾ ಟ್ರೈಸೆಕ್ಷನ್ ಅಂದ್ರೆ ವಿ ಹ್ಯಾವ್ ಟು ಡಿವೈಡ್ ಅ ಗಿವನ್ ಲೈನ್ ಇನ್ 3 ಈಕ್ವಲ್ ಪಾರ್ಟ್ಸ್. 3 ಸಮಭಾಗಗಳಲ್ಲಿ ಆ ಲೈನ್ ಅನ್ನ ಡಿವೈಡ್ ಮಾಡಬೇಕು. ಸಮಭಾಗ ಅಂದ್ರೆ ಏನ್ ಮಾಡ್ಬೇಕಂದ್ರೆ ಇವನಿಗೂ 1 ಭಾಗ, ಇವನಿಗೂ 1 ಭಾಗ, ಇವನಿಗೂ 1 ಭಾಗ, ಒಂದೊಂದು ಭಾಗ ಕೊಟ್ಕೊಂತ ಹೋಗ್ಬೇಕು. ಅರ್ಥ ಆಗತ್ತಲ್ಲ? ಬಟ್ ಒಂದು ಲೈನ್ ಅನ್ನ 2 ಸಮಭಾಗ ಮಾಡ್ಬೇಕಂದ್ರೆ ನಡುಕ್ 1 ಕಟ್ ಹಾಕ್ಬೇಕು. ಒಂದು ಲೈನ್ ಅನ್ನ 2 ಸಮ ಮಾಡ್ಬೇಕಂದ್ರೆ ಇದೊಂದು ಭಾಗ, ಇದೊಂದು ಭಾಗ, 2 ಸಮಭಾಗ. ಯಾಕ 1 ಕಟ್. ಬಟ್ 2 ಭಾಗ ಮಾಡಾರ್ದ 3 ಸಮಭಾಗ ಅಥವಾ ತ್ರೈಭಾಜಕ ಅಥವಾ ಟ್ರೈಸೆಕ್ಷನ್ ಮಾಡ್ಬೇಕಂದ್ರೆ 1 ಕಟ್ ಸಾಲಂಗಿಲ್ಲ. ಎಷ್ಟು ಕಟ್ ಬೇಕಪ್ಪ? 2 ಕಟ್ಗಳನ್ನ 2 ಸೆಕ್ಷನ್ ಮಾಡ್ಬೇಕು, ನಡುಕ್ 2 ಭಾಗ ಮಾಡ್ಬೇಕು. ಅವಾಗ ನಮ್ಗೆ ಇಲ್ಲಿ ಏನಾಗುತ್ತೆ ಅಂದ್ರೆ 3 ಈಕ್ವಲ್ ಪಾರ್ಟ್ಸ್ ನಮ್ಗೆ ಸಿಗ್ತಾವೆ. 3 ಈಕ್ವಲ್ ಪಾರ್ಟ್ಸ್ ಗಳನ್ನ ಸಿಕ್ಕಾಗ ಈಗ ಏನ್ ಮಾಡ್ಬೇಕಂದ್ರೆ ನಾವು ಈ ಕೋಆರ್ಡಿನೇಟ್ ಗಳನ್ನ ಫೈಂಡ್ ಔಟ್ ಮಾಡಬೇಕು. ದಟ್ ಇಸ್ ಎಕ್ಸ್ ಅಂಡ್ ವೈ. ಮತ್ತೆ ಈ ಕೋಆರ್ಡಿನೇಟ್ ಅನ್ನು ಫೈಂಡ್ ಔಟ್ ಮಾಡಬೇಕು. ಇದಕ್ಕೆ ಎಕ್ಸ್ ಅಂಡ್ ವೈ ಅನ್ನು ನೇಮಿಂಗ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಇದಕ್ಕೆ ಎ, ಇದು ಬಿ, ಇದು ಸಿ, ಇದು ಡಿ. ಗಿವನ್ ಪಾಯಿಂಟ್ ಏನಪ್ಪ? ಎ ಗಿವನ್ ಇದೆ, ಇದು ಫಿಕ್ಸ್ ಇದೆ. ಎ ಗಿವನ್ ದಟ್ ಇಸ್ x1 and y1 and d ನು ಗಿವನ್ ಫಿಕ್ಸ್ ಇದು ದಟ್ ಇಸ್ x2 and y2. ನಾವು ವಿತ್ ದ ಹೆಲ್ಪ್ ಆಫ್ x1 and y1 and x2 and y2 ಅನ್ನು ಯೂಸ್ ಮಾಡಿಕೊಂಡು we have to find the coordinates of b and also c. ಅಲ್ಲ, ಈಗ ಫಸ್ಟ್ ಏನು ಮಾಡೋಣ ಅಂದ್ರೆ ಸಿ ಮೇಲೆ ಫೋಕಸ್ ಬೇಡ, ಓನ್ಲಿ ಬಿ ಮೇಲೆ ನೋಡೋಣ. ಬಿ ಮೇಲೆ ಫೋಕಸ್ ಮಾಡಿ. ಬಿ ದ ಕೋಆರ್ಡಿನೇಟ್ಸ್ ಗಳನ್ನ ನೀವು ಫೈಂಡ್ ಔಟ್ ಮಾಡ್ಬೇಕಂದ್ರೆ ಬಿ ಕೋಆರ್ಡಿನೇಟ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ m1 ವ್ಯಾಲ್ಯೂ ಅಂತ ಹೋಗ್ಬೇಕಂದ್ರೆ ನೋಡಿ ಬಿ ದ ಲೆಫ್ಟ್ ಸೈಡ್ ಎಷ್ಟು ಭಾಗ ಐತಿ? 1. ಅಂದ್ರೆ m1 1. ನೋಡಲಿ ಅಟ್ ಬಿ ಕಂಡುಹಿಡಿಯುವಾಗ m1 by m2 ಏನಾಗುತ್ತೆ ನೋಡ್ರಿ. ಬಿ ಅನ್ನು ಕಂಡುಹಿಡಿಯುವಾಗ ಲೆಫ್ಟ್ ಸೈಡ್ ಅಲ್ಲಿ ಎಷ್ಟು ಭಾಗ ಇದೆ? 1 ಭಾಗ ಇದೆ. ಹಾಗಂದ್ರೆ m1 1. ರೈಟ್ ಸೈಡ್ ನಲ್ಲಿ ಎಷ್ಟು ಭಾಗ ಇದೆ? ಬಿ ಭಾಗ ಇದೆ, 2 ಭಾಗ ಇದೆ. ಹಾಗಂದ್ರೆ m2 ಅಂದ್ರೆ ಎಷ್ಟು? 2. ಈ m1 by m2 ವ್ಯಾಲ್ಯೂ ಚೇಂಜ್ ಆಗ್ತದೆ. ಬಿಗೆ m1 by m2 ಬೇರೆ, ಸಿಗೆ m1 by m2 ಬೇರೆ. ಈಗ ಓನ್ಲಿ ಫೋಕಸ್ ಇದ್ರ ಮೇಲೆ ಇರಬೇಕು, ಬಿ ಅನ್ನ ಫೈಂಡ್ ಔಟ್ ಮಾಡೋದ್ರಾಗಿರ್ಬೇಕು. ಬಿ ಅನ್ನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಬಿ ನ ಲೆಫ್ಟ್ ಸೈಡ್ 1 ಭಾಗ ಇದ್ರೆ ಬಿ ನ ರೈಟ್ ಸೈಡ್ ಎಷ್ಟು ಭಾಗ ಇದೆ? 2 ಭಾಗ ಇದೆ. ಹಾಗಾದ್ರೆ ಅಟ್ ಅ ಬಿ ಪಾಯಿಂಟ್ m1 by m2 ಇಸ್ ಈಕ್ವಲ್ ಟು ಏನು? 1/2. m1 m2 ಗೊತ್ತಾಗ್ತದೆ, x1 y1 ಗೊತ್ತಿದೆ, x2 y2 ವ್ಯಾಲ್ಯೂ ಗೊತ್ತಿದೆ. ಜಸ್ಟ್ ನೀವು ಬಿ ಅನ್ನ ಫೈಂಡ್ ಔಟ್ ಮಾಡ್ಬೋದು ಬೈ ಯೂಸಿಂಗ್ x and y ಫಾರ್ಮುಲಾ. x and y ಫಾರ್ಮುಲಾ ಗೊತ್ತಿದೆಲ್ಲ. x ಅಂದ್ರೆ ಏನು? m1 x2 ಪ್ಲಸ್ m2 x1 ಡಿವೈಡೆಡ್ ಬೈ m1 ಪ್ಲಸ್ m2. ಫಾರ್ಮುಲಾಸ್ ಒಳಗೆ ಗಿವನ್ ವ್ಯಾಲ್ಯೂಸ್ಗಳನ್ನು ಹಾಕ್ರಿ. m1 ವ್ಯಾಲ್ಯೂ ನೋಡಲಿ ಅಟ್ ಬಿಗೆ m1 m2 ವ್ಯಾಲ್ಯೂ ಚೇಂಜ್ ಆಗುತ್ತೆ, ಮತ್ತೆ ಸಿಗೆ ಬೇರೆ ಇರ್ತೈತೆ. ಅಟ್ ಬಿಗೆ m1 ವ್ಯಾಲ್ಯೂ ಎಷ್ಟಪ್ಪ? 1. x2 ವ್ಯಾಲ್ಯೂ ಎಷ್ಟಪ್ಪ? x2 ಚೆಕ್ ಮಾಡಿ. ಯಾವ 7? -7. m1 1 ನೋಡ್ರಿ, m1 1. m2 ಎಷ್ಟು ಹೇಳ್ರಪ್ಪ? 2. ಯಾಕಂದ್ರೆ ಎಷ್ಟು ಭಾಗ ಐತಿ? m2 2 ಭಾಗ, m1 ಈ ಕಡೆ 1 ಭಾಗ. ಬಿ ಅನ್ನು ಡಿವೈಡ್ ಮಾಡಬೇಕು ನೀವು. ಬಿ ಅನ್ನು ಡಿವೈಡ್ ಮಾಡಿದ್ರೆ ಈ ಕಡೆ 1 ಭಾಗ, ಆ ಕಡೆ 2 ಭಾಗ. ಇದ್ರಾಗ ಏನು ಕನ್ಫ್ಯೂಷನ್ ಇರಬಾರ್ದು. ಈ ಕಡೆ 1 ಭಾಗ, ಆ ಕಡೆ ಎಷ್ಟು ಭಾಗ? 2 ಭಾಗ. ಯಾಕೆ ಇದೊಂದು ಭಾಗ ಅದೊಂದು ಭಾಗ, ಸುದ್ದಿ ಎಷ್ಟಾಗುತ್ತೆ? 2 ಭಾಗ. m2 2. ಹಾಗಾದ್ರೆ ಬಿ ಪಾಯಿಂಟ್ ಒಳಗ m1 m2 1/2 ಆದ್ರೆ m1 1, x2 ವ್ಯಾಲ್ಯೂ ಎಷ್ಟಪ್ಪ? x2 ಯಾವ 7? -7 ಪ್ಲಸ್ m2 ಗೊತ್ತಿದಲ್ಲ, m2 ವ್ಯಾಲ್ಯೂ 2. x1 ವ್ಯಾಲ್ಯೂ ಎಷ್ಟಪ್ಪ? ಅಗೇನ್ 2. m1 ಪ್ಲಸ್ m2 ಅಂದ್ರೆ ಏನು? 1 ಪ್ಲಸ್ ಎಷ್ಟು? 2. 1 ಪ್ಲಸ್ 2. ಆವಾಗ x is equal to -7 1s are -7, 2 2s are 4. 2 ಪ್ಲಸ್ 1 3. -7 ಪ್ಲಸ್ 4 ಅಂದ್ರೆ ಎಷ್ಟು? -3. ಯಾಕೆ ಪ್ಲಸ್ ಮೈನಸ್ 7 ರ 4 ಕಳೆದ್ರೆ ಎಷ್ಟು? 3. ದೊಡ್ಡ ಅಂಕಿ 7 ಆದ್ರೆ ಚಿಹ್ನೆ ಏನು? ಮೈನಸ್. 3 ಗೆಟ್ ಕ್ಯಾನ್ಸಲ್. ಆನ್ಸರ್ ಏನು? ಯಾವ? -1. ಹಾಗಂದ್ರೆ ಬಿ ಪಾಯಿಂಟ್ ಒಳಗೆ x ವ್ಯಾಲ್ಯೂ ಗೊತ್ತಾಗ್ತದೆ ಯಾವ? -1. ಅದೇ ರೀತಿ ಬಿ ಪಾಯಿಂಟ್ ಒಳಗೆ ಏನು ಫೈಂಡ್ ಔಟ್ ಮಾಡಬೇಕು? y. ಬಿ ಪಾಯಿಂಟ್ ಒಳಗೆ y ಫೈಂಡ್ ಔಟ್ ಮಾಡಬೇಕಂದ್ರೆ y ಫಾರ್ಮುಲಾ ಗೊತ್ತೈತಿ. ದಟ್ ಈಸ್ m1 y2 m2 y1 ಡಿವೈಡೆಡ್ ಬೈ m1 ಪ್ಲಸ್ m2 ಸೆಕ್ಷನ್ ಫಾರ್ಮುಲಾ. ಅಗೇನ್ m1 m2 ವ್ಯಾಲ್ಯೂ ಸೇಮ್. m1 ಅಂದ್ರೆ ಎಷ್ಟು? 1. y2 ವ್ಯಾಲ್ಯೂ ಅಂದ್ರೆ ಎಷ್ಟಪ್ಪ? y2 4 ಪ್ಲಸ್ m2 ವ್ಯಾಲ್ಯೂ ಎಷ್ಟಪ್ಪ? 2. y1 ವ್ಯಾಲ್ಯೂ ಎಷ್ಟಪ್ಪ? -6 ಡಿವೈಡೆಡ್ ಬೈ
m1 plus m2 that is 1 plus 2 y is equal to 4 ಅಲ್ಲೇ 4 ಪ್ಲಸ್ ಮೈನಸ್ ನೋಡ್ರಿ ಇಲ್ಲಿ ಪ್ಲಸ್ ಐತೆ ಅಲ್ಲಿ ಮೈನಸ್ ಐತಿ ಪ್ಲಸ್ ಮೈನಸ್ 2 ಎಳೆ 4 2 ಪ್ಲಸ್ 1 3 4ರಲ್ಲಿ 4 ಕಳೆದರೆ 0 ಡಿವೈಡೆಡ್ ಬೈ 3 0 ಡಿವೈಡೆಡ್ ಬೈ ಎನಿಥಿಂಗ್ 0 ಬುಡಕ್ಕೆ ಏನಾರ ಬರಲಿ ಆನ್ಸರ್ ಏನು ಬರ್ತೈತಿ 0 ಡಿವೈಡೆಡ್ ಬೈ ಎನಿಥಿಂಗ್ ಆಲ್ವೇಸ್ 0 ಇಟ್ ಇಸ್ ಆಲ್ವೇಸ್ 0 ಹಾಗಾದ್ರೆ y ಕೋಆರ್ಡಿನೇಟ್ ಏನು ಬರ್ತದೆ 0 ಬರ್ತೈತಿ -1, 0 ಇದು ಯಾವ ಕೋಆರ್ಡಿನೇಟ್ ಹೇಳಿದ್ರೆ b ಕೋಆರ್ಡಿನೇಟ್ ಈಗ b ಅನ್ನು ಫೈಂಡ್ ಔಟ್ ಮಾಡಿದ್ರಲ್ಲ ಈಗ ಅದೇ ರೀತಿ ನೀವು ಏನು ಮಾಡಬೇಕಂದ್ರೆ c ಅನ್ನು ಫೈಂಡ್ ಔಟ್ ಮಾಡಬೇಕು c ಅನ್ನು ಫೈಂಡ್ ಔಟ್ ಮಾಡಬೇಕಂದ್ರೆ ಇದನ್ನ ಕೋಆರ್ಡಿನೇಟ್ x and y ತಗೊಂಡು m1 m2 ಯಾವ ರೀತಿ ಚೇಂಜ್ ಆಗುತ್ತೆ ಇಲ್ಲೇ ಇರೋದು ಲಾಜಿಕ್ ಮೇನ್ ಏನಪ್ಪಾ c ಪಾಯಿಂಟ್ ಗೆ m1 m2 ಏನು ಚೇಂಜ್ ಆಗುತ್ತೆ b ಪಾಯಿಂಟ್ ಒಳಗೆ ಈ ಕಡೆ ಒಂದು ಭಾಗ ಆ ಕಡೆ ಎಷ್ಟು ಭಾಗ b ಪಾಯಿಂಟ್ ಕನ್ಸಿಡರ್ ಮಾಡಿದ್ರೆ ಈ ಕಡೆ ಒಂದು ಭಾಗ ಆ ಕಡೆ ಎಷ್ಟು ಭಾಗ 2 ಬಟ್ ಇಲ್ಲಿ c ಪಾಯಿಂಟ್ ಕನ್ಸಿಡರ್ ಮಾಡಿದ್ರೆ ಲೆಫ್ಟ್ ಸೈಡ್ ಎಷ್ಟು ಭಾಗ ಐತಿ 2 ಅಂದ್ರೆ m1 ಎಷ್ಟು ಆಗುತ್ತೆ 2 ಆಗುತ್ತೆ m2 ಎಷ್ಟು ಆಗುತ್ತೆ ಲಾಜಿಕ್ ಅರ್ಥ ಆಗುತ್ತಲ್ಲ ಈ ಲಾಜಿಕ್ ಅರ್ಥ ಆಗ ನಿಮ್ಗೆ ನೋಡ್ರಿ m1 ಇಲ್ಲಿ 1 ಐತಿ m2 2 ಐತಿ ಬಟ್ ಇಲ್ಲಿ m1 2 ಆತ m2 1 ಆತ ಯಾಕಂದ್ರೆ c ಅನ್ನ ಕನ್ಸಿಡರ್ ಮಾಡಿದ್ರೆ ಈ ಕಡೆ 2 ಭಾಗ ಇದೆ ಆ ಕಡೆ ಕೇವಲ ಒಂದೇ ಭಾಗ ಇದೆ ಅದಕ್ಕೆ m1 2 m2 ಎಷ್ಟು ಆವಾಗ m1 by m2 ಏನಾಗುತ್ತೆ c ಕಡೆ m1 by m2 ಏನಾಗುತ್ತೆ 2/1 ಇಲ್ಲಿ 1/2 ಆದ್ರೆ ಅಲ್ಲಿ ಏನಾಗುತ್ತೆ 2/1 ಈಗ c ಅನ್ನು ಫೈಂಡ್ ಔಟ್ ಮಾಡೋಣ ಫಸ್ಟ್ ಇದು b ಅನ್ನು ಫೈಂಡ್ ಔಟ್ ಮಾಡಿದ್ ಬರೀರಿ ಆಮೇಲೆ c ನಾನು ಏನು ಮಾಡ್ತೀನಿ ಸಾಲ್ವ್ ಮಾಡ್ತೀನಿ ನಾನು at c ಬಿಂದುವನ್ನು ಕಂಡುಹಿಡಿಯುವಾಗ m1 ಎಷ್ಟು ಭಾಗ ಆಗುತ್ತೆ m1 by m2 m1 ಅಂದ್ರೆ ಈ ಭಾಗ ಎಷ್ಟು ಭಾಗ ಅದಪ್ಪ ಇಲ್ಲಿ 2 ಭಾಗ m2 ಎಷ್ಟಿದ್ರೆ ಆ ಕಡೆ ಬರೀ ಎಷ್ಟು ಭಾಗ 1 ಭಾಗ b ಕಂಡುಹಿಡಿಯುವಾಗ 1/2 ಇದ್ರೆ c ಕಂಡುಹಿಡಿಯುವಾಗ ಏನಾಗುತ್ತೆ 2/1 m1 m2 ವ್ಯಾಲ್ಯೂ ಎಕ್ಸ್ಚೇಂಜ್ ಆಗಿಲ್ಲ ಅಲ್ಲಿ m1 ಬಂದಿತ್ತು m2 2 ಇತ್ತು ಇಲ್ಲ m1 2 ಆಗೈತಿ m2 ಏನಾಗೈತಿ 1 ಆಗೈತಿ ಆ ಲಾಜಿಕ್ ನಿಮ್ಗೆ ಗೊತ್ತಿರ ಈಗ ನೀವೇನು ಫೈಂಡ್ ಔಟ್ ಮಾಡ್ಬೇಕಂದ್ರೆ x ನ ಬೆಲೆ x is equal to ಅಂದ್ರೆ ಇದೆ x ಮತ್ತೆ x1 x2 ವ್ಯಾಲ್ಯೂ ಚೇಂಜ್ ಆಗೋಣ ಅಂತ ಕೇಳಿದ್ರಿ ಮತ್ತೆ x1 y1 x2 y2 ಅದೇ ವ್ಯಾಲ್ಯೂನೇ ಇರ್ತದೆ b ಗೆ x1 y1 x2 y2 ಇದೆ ನೋಡು c ಗೆ ಅದ x1 y1 x2 y2 ಬಟ್ m1 m2 ಅಷ್ಟೇ ಏನಾಕೋ ಚೇಂಜ್ ಆಗುತ್ತೆ ಹಾಗಾದ್ರೆ x is equal to m1 x2 plus m2 x1 divided by m1 plus m2 ಫಾರ್ಮುಲಾ ಇದರ ಪ್ರಕಾರ x is equal to m1 ನ ಬೆಲೆ ಎಷ್ಟು 2 x2 ನ ಬೆಲೆ ಎಷ್ಟು -7 ಪ್ಲಸ್ m2 ನ ಬೆಲೆ ಎಷ್ಟು 1 x1 ನ ವ್ಯಾಲ್ಯೂ ಎಷ್ಟಪ್ಪ 2 ಡಿವೈಡೆಡ್ ಬೈ m1 plus m2 2 plus 1 ಆಗಲೇ ಬರ್ತಿತ್ತು 1 plus 2 ಬರ್ತಿತ್ತಲ್ಲ ಈಗ ಬರೋದು 2 plus 1 then x is equal to ಪ್ಲಸ್ ಮೈನಸ್ 7 2 14 2 1 2 ಡಿವೈಡೆಡ್ ಬೈ 2 plus 1 ಎಷ್ಟು 3 -14 plus 2 ಎಷ್ಟಾಗುತ್ತೆ -12 -14 plus 2 ಏನಾಗುತ್ತೆ -12 ಡಿವೈಡೆಡ್ ಬೈ 3 3 1 3 3 4 12 ಆನ್ಸರ್ ವಿಲ್ ಬಿ क्या 4 -4 the value of x is -4 ಅದೇ ರೀತಿ y ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು y ವ್ಯಾಲ್ಯೂ ಯಾವ ರೀತಿ ಕಂಡುಹಿಡಿದ್ರಿ y is equal to m1 y2 plus m2 y1 divided by m1 plus m2 y is equal to m1 ನ ಬೆಲೆ ಎಷ್ಟು 2 y2 ನ ಬೆಲೆ ಎಷ್ಟು 4 ಪ್ಲಸ್ m2 ನ ಬೆಲೆ ಎಷ್ಟು 1 y1 ನ ವ್ಯಾಲ್ಯೂ ಎಷ್ಟು ಯಾಕೆ ಮೈನಸ್ m1 plus m2 that is 2 plus 1 y is equal to 2 ನಾಕಲೆ 8 ಪ್ಲಸ್ ಮೈನಸ್ 2 1 2 ಪ್ಲಸ್ 1 3 8ರಲ್ಲಿ 2 ಕಳೆದ್ರೆ 6/3 3 y is equal to 2 y ನ ಬೆಲೆ 2 ಬರುತ್ತೆ ಹಾಗಾದ್ರೆ ಇಲ್ಲಿ ಯಾವ ಪಾಯಿಂಟ್ ಇದೆ c ಪಾಯಿಂಟ್ that is -4, 2 ನಾವು ಎರಡು ಕೋಆರ್ಡಿನೇಟ್ಸ್ಗಳನ್ನು ಫೈಂಡ್ ಔಟ್ ಮಾಡಿದ್ವಿ ವೆನ್ ಅ ಗಿವನ್ ಲೈನ್ ವಿಚ್ ಇಸ್ ಇಟ್ ವಿಲ್ ಫಾರ್ಮ್ ಅ ಟ್ರೈಸೆಕ್ಷನ್ ಯಾವಾಗ ಅದನ್ನು ನಾವು ತ್ರೈಭಾಜಿಕ ಮಾಡಿದ್ವಿ ಅಂದ್ರೆ ನಾವು ಎರಡು ಭಾಗಗಳನ್ನು ನಾವು ಏನು ಮಾಡಿದ್ವಿ ಪಾಯಿಂಟ್ಗಳನ್ನು ಕಲಿತೀವಿ ನೆಕ್ಸ್ಟ್ ಎಕ್ಸಾಂಪಲ್ 9 ಸಾಲ್ವ್ ಮಾಡೋಣ ಎಕ್ಸಾಂಪಲ್ 9 ಇಲ್ಲೇನೈತಂದ್ರಪ್ಪ ಕ್ವಶನ್ ಏನೈತಂದ್ರೆ ಎಕ್ಸಾಂಪಲ್ 9 ಒಳಗೆ ಇದು y ಆಕ್ಸಿಸ್ ಮತ್ತು ಇದು x ಆಕ್ಸಿಸ್ ಐತಿ ಈ y ಅಕ್ಷವನ್ನ ಒಂದು ಲೈನ್ ಏನು ಮಾಡೋದು ಅಂದ್ರೆ ಇಂಟರ್ಸೆಕ್ಟ್ ಮಾಡೋದಿತ್ತು ಕಟ್ ಮಾಡೋದಿತ್ತು ನೋಡಿ ಇದೊಂದು ಲೈನ್ AB ಅಂತ ಒಂದು ಲೈನ್ ಸೆಗ್ಮೆಂಟ್ ಇದೆ
ಈ ಎ ಬಿ ಲೈನ್ ಸೆಗ್ಮೆಂಟ್ ಯಾರನ್ನ ಇಂಟರ್ಸೆಕ್ಟ್ ಮಾಡೋದಿತ್ತಂದ್ರೆ ವಿಚ್ ಇಂಟರ್ಸೆಕ್ಟ್ ವೈ ಎಕ್ಸಸ್ ನೋಡಿ, ಇದು ವೈ ಎಕ್ಸಸ್ ಹೋದಿಲ್ಲ. ಈ ವೈ ಎಕ್ಸಸ್ ಅನ್ನು ಏನು ಮಾಡಿತ್ತಂದ್ರೆ ಒಂದು ಪಾಯಿಂಟ್ ಒಳಗೆ ಏನು ಮಾಡಿದ್ದೀವಿ, ಕಟ್ ಮಾಡಿ. ಹಾಗಾದ್ರೆ ವಾಯ್ ಅಕ್ಷವನ್ನು ಕಟ್ ಮಾಡಿದಂಥ ಒಂದು ಲೈನ್ ಅದರ ಇದು ಏನಿದೆ ನಿರ್ದೇಶಾಂಕಗಳು ಏನಂದ್ರೆ ಒಂದು -1 ಮತ್ತು -4 ಮತ್ತೆ ಇನ್ನೊಂದೇನು 5, -6 -1, -4 ಮತ್ತು 5, -6 ನಿರ್ದೇಶಾಂಕಗಳನ್ನು ಹೊಂದಿರುವ ಒಂದು ಸರಳ ರೇಖೆಯು ವಾಯ್ ಅಕ್ಷವನ್ನು ಒಂದು ಬಿಂದುವಿನಲ್ಲಿ ಕಟ್ ಮಾಡಿದೆ. ಹಾಗಾದ್ರೆ ವಾಯ್ ಅಕ್ಷದಲ್ಲಿ ಒಂದು ಬಿಂದುವನ್ನು ಕಟ್ ಮಾಡಿದರೆ ಈ ಕಟ್ ಮಾಡಿದಂಥ ನಿರ್ದೇಶಾಂಕಗಳನ್ನು ಕಂಡುಹಿಡಿ. ದಟ್ ಈಸ್ x, y ಅಂದ್ರೆ x, y ಈ ಪಾಯಿಂಟ್ ಕೋಆರ್ಡಿನೇಟ್ ಕಂಡುಹಿಡಿದು. ಅಗೇನ್ ಹೆಂಗ್ ಕ್ವಶನ್ ಆತಂದ್ರೆ ಇದು ಈ ಲೈನ್ ಅನ್ನ ಈ ಎ ಬಿ ಎಂಬ ಲೈನ್ ಅನ್ನ ಕಟ್ ಮಾಡಿ ಕಟ್ ಮಾಡಿದಂಥ ಪಾಯಿಂಟ್ x1 ಮತ್ತೆ ಇದು x ಮತ್ತೆ y. ಮತ್ತೆ ನಮಗೆ ಇದೇನು ಗೊತ್ತಿಲ್ಲ ಅಂದ್ರೆ m1 ಗೊತ್ತಿಲ್ಲಪ್ಪ, ಮತ್ತೆ ಇನ್ನೊಂದೇನು ಗೊತ್ತಿಲ್ಲ m2 ಗೊತ್ತಿಲ್ಲ. m1 m2 ಕೊಟ್ಟಿಲ್ಲ, ಆದ್ರೂ ನಾವೇನು ಕಂಡುಹಿಡಬೇಕು x ಮತ್ತೆ y ನ ಬಗ್ಗೆ. ಮುಂಚೆಗೆ ಹೆಂಗೆ ಕ್ವಶನ್ ಬರ್ತಿದ್ವಲ್ಲ m1 m2 ಕೊಟ್ಟಾಗ xy ಕಂಡುಹಿಡಿ, xy ಕೊಟ್ಟಾಗ m1 m2 ಕಂಡುಹಿಡಿ. ಬಟ್ ಇಲ್ಲಿ m1 ಕೊಟ್ಟಿಲ್ಲ m2 ಕೊಟ್ಟಿಲ್ಲ. ಯಾವ ರೀತಿ ನಾವು x ಮತ್ತು y ಗಳನ್ನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಮಗೊಂದು ಹಿಂಟ್ ಏನು ಕೊಟ್ಟಾನಂದ್ರೆ ಈ ಲೈನ್ ಐತಲ್ಪ, ಈ ಲೈನ್ ಯಾರನ್ನ ಕಟ್ ಮಾಡೈತಂದ್ರೆ y ಅಕ್ಷವನ್ನು ಕಟ್ ಮಾಡಿದೆ. ಹಾಗಾದ್ರೆ y ಅಕ್ಷವನ್ನು ಕಟ್ ಮಾಡಿದೆ ಅಂದ್ರೆ ಈ ಪಾಯಿಂಟ್ ವಿಚ್ ಲೈಸ್ ಆನ್ ದ ಆಕ್ಸಿಸ್ y ಆಕ್ಸಿಸ್, ಈ ಪಾಯಿಂಟ್ ಯಾವ ಅಕ್ಷದ ಮೇಲೆ ಇದೆ, y ಅಕ್ಷದ ಮೇಲೆ ಇದೆ. ಹಾಗಾದ್ರೆ ಒಂದು ವೇಳೆ ಈ ಬಿಂದು y ಅಕ್ಷದ ಮೇಲೆ ಇದ್ದರೆ ಇದರಲ್ಲಿ ಯಾರ ಬೆಲೆ 0 ಆಗುತ್ತದೆ, x ನ ಬೆಲೆ ಏನಾಗುತ್ತದೆ 0 ಆಗುತ್ತದೆ. ಯಾವ ಬಿಂದು y ಅಕ್ಷದ ಮೇಲೆ ಇರುತ್ತದೆ ಅದರ x ನ ಬೆಲೆ 0. ಯಾವ ಬಿಂದು x ಅಕ್ಷದ ಮೇಲೆ ಇರ್ತದೆ ಅದರದ y ನ ಬೆಲೆ ಏನು 0. ಇದು 9th ಆಲ್ರೆಡಿ ನಾ ಹೇಳೇನೆ. ಹಾಗಾದ್ರೆ ಇಲ್ಲಿ ನಮಗೆ ಒಂದು ವ್ಯಾಲ್ಯೂ ಗೊತ್ತಾಗ್ತದೆ, ದಟ್ ಈಸ್ x ವ್ಯಾಲ್ಯೂ ಗೊತ್ತಾಗ್ತದೆ. x ವ್ಯಾಲ್ಯೂ ಗೊತ್ತಾಗ್ತದೆ, ನಮ್ಗೆ y ವ್ಯಾಲ್ಯೂ ಇನ್ನೇನಿಲ್ಲ ಗೊತ್ತಿಲ್ಲ. ಈಗ ನಾವು y ಫೈಂಡ್ ಔಟ್ ಮಾಡಬೇಕು. ಬಟ್ y ಯಾವ ರೀತಿ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಫಸ್ಟ್ ನಾವು m1 ಮತ್ತು m2 ಕಂಡುಹಿಡಿತೀವಿ. m1 m2 ಹೆಂಗ ಬೈ ಯೂಸಿಂಗ್ ದಿಸ್ x ವ್ಯಾಲ್ಯೂ, ಈ x ವ್ಯಾಲ್ಯೂನ ಯೂಸ್ ಮಾಡಿಕೊಂಡು m1 m2 ಕಂಡುಹಿಡಬೇಕು. ಆ m1 ಮತ್ತು m2 ಅನ್ನು ಯೂಸ್ ಮಾಡಿಕೊಂಡು ಮತ್ತೆ ಯಾವ ಬೆಲೆಯನ್ನು ಕಂಡುಹಿಡಬೇಕು, y ನ ಬೆಲೆಯನ್ನು ಏನು ಮಾಡಬೇಕು ಕಂಡುಹಿಡಬೇಕು. ಫಸ್ಟ್ ಏನು ಫೈಂಡ್ ಔಟ್ ಮಾಡ್ಬೇಕಂದ್ರೆ m1 ಮತ್ತು m2 ನ ಬೆಲೆಯನ್ನು ಕಂಡುಹಿಡಬೇಕು. m1 m2 ಬೆಲೆಯನ್ನು ಕಂಡುಹಿಡಬೇಕಂದ್ರೆ ನಾವು ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕಂದ್ರೆ x ಫಾರ್ಮುಲಾ ಯೂಸ್ ಮಾಡ್ಬೇಕು. ಯಾಕಂದ್ರೆ x ಏನಂತ ಗೊತ್ತಿತ್ತು ನಮಗೆ, 0 ಅಂತ ಗೊತ್ತಿಲ್ಲ. ಯಾಕಂದ್ರೆ ಆ ಪಾಯಿಂಟ್ y ಅಕ್ಷದ ಮೇಲೆ ಇದೆ, ಅದಕ್ಕೆ x ನ ಬೆಲೆ 0 ಅಂತ ಗೊತ್ತಿದೆ. ಅದಕ್ಕೆ x ಫಾರ್ಮುಲಾನ ಹಾಕಬೇಕು. x ಫಾರ್ಮುಲಾ ಹಾಕಿದ್ರೆ ಮಾತ್ರ m1 m2 ಸಿಗುತ್ತೆ. y ಫಾರ್ಮುಲಾ ಹಾಕಿದ್ರೆ m1 m2 ಸಿಗಲ್ಲ. ಯಾಕಂದ್ರೆ y ನ ಬೆಲೆ ನಮಗೇನಿಲ್ಲ ಗೊತ್ತಿಲ್ಲ, x ನ ಬೆಲೆ ಗೊತ್ತಿದೆ, ದಟ್ ಈಸ್ 0 ಅಂತ ಹೇಳಿ. ಅದಕ್ಕೆ x ನ ಫಾರ್ಮುಲಾ ಹಾಕೋಣ. ಏನಾಗುತ್ತಪ್ಪ m1 x2 ಪ್ಲಸ್ m2 x1 ಡಿವೈಡೆಡ್ ಬೈ m1 ಪ್ಲಸ್ m2 x1 y1 x2 y2 ಗೊತ್ತಿರ್ಬೇಕು ನಿಮ್ಗೆ. x1 ಮತ್ತೆ y1 ಹಾಕ, x2 ಮತ್ತೆ y2 ಏನೇನು ವ್ಯಾಲ್ಯೂಸ್ ಅನ್ನ ಬರ್ತೀವಿ. x ಅಂದ್ರೆ 0 ಅಲ್ಲ, x ಅಂದ್ರೆ ಎಷ್ಟು 0. 0 ಇಸ್ ಈಕ್ವಲ್ ಟು m1 ಗೊತ್ತಿಲ್ಲ, m1 m2 ಗೊತ್ತಾಗಿಲ್ಲ, m1 ಬಟ್ x2 ವ್ಯಾಲ್ಯೂ ನಮಗೆ ಗೊತ್ತೈತೆ. x2 ವ್ಯಾಲ್ಯೂ ಎಷ್ಟು 5 ಪ್ಲಸ್ m2 ಗೊತ್ತಿಲ್ಲ, ಬಟ್ x1 ವ್ಯಾಲ್ಯೂ ಗೊತ್ತೈತೆ ಯಾವ -1. m1 m2 ಗೊತ್ತಾಗಿಲ್ಲ, m1 ಪ್ಲಸ್ ಯಾಕು m2 ನೋಡ್ರಿ. x1 y1 ಅಷ್ಟೇ ವ್ಯಾಲ್ಯೂಸ್ ಗೊತ್ತಿದ್ದು ಅದಕ್ಕೆ ಹಾಕೀನಿ. x1 ಅಂದ್ರೆ -1, x2 ಅಂದ್ರೆ 5 ನೋಡ್ರಿ. x2 ಅಂದ್ರೆ 5, x1 ಅಂದ್ರೆ -1. ನೆಕ್ಸ್ಟ್ ಏನಾಗುತ್ತೆ ಅಂದ್ರಪ್ಪ ಡಿವೈಡೆಡ್ ಬೈ m1 ಪ್ಲಸ್ m2 ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ, ಮಲ್ಟಿಪ್ಲೈಡ್ ಬೈ 0. 0 ಇಂಟು ಎನಿಥಿಂಗ್ ಆನ್ಸರ್ ಏನು 0. ಇದರ ಆನ್ಸರ್ 0 ನ 0 ಇಂಟು m1 ಪ್ಲಸ್ m2 ಆನ್ಸರ್ 0 ಇಸ್ ಈಕ್ವಲ್ ಟು 5 ಇಂಟು m1 ಏನಾಗುತ್ತೆ 5 m1 ಪ್ಲಸ್ ಮೈನಸ್ m2 ಒಂದ m2 ಒಂದ m2. ಈಗ ಏನಾಗುತ್ತೆ ಅಂದ್ರೆ m1 ಬೈ m2 ಬೇಕಲ್ಲ, ಅದಕ್ಕೆ ನಾನು ಏನು ಮಾಡ್ತೇನೆ ಅಂದ್ರೆ -m2 ಈ ಕಡೆ ತೊಗೊಂಡ್ಬಿಡ್ತೀನಿ. ಏನಾಗುತ್ತೆ ಪ್ಲಸ್ m2, ಆ ಕಡೆ ಒಂದು ಏನು ಉಳಿತೈತೆ -m2 ಈ ಕಡೆ ಬಂದು ಪ್ಲಸ್ m2 ಆಗುತ್ತೆ. ಆ ಕಡೆ ಒಂದು ಏನು ಉಳಿತೈತಿ 5m1 ಆಗುತ್ತೆ. m1 ಬೈ m2 ಯಾವ ರೀತಿ ಸಾಲ್ವ್ ಮಾಡೋದು, ಏನಿಲ್ಲ ಅಂದ್ರೆ 1 ಇರ್ತದ 1 ಇದು ಇಂಟು 5 ಇದೆ ಏನಾಗುತ್ತೆ ಡಿವೈಡ್ ಬೈ 5. ಆ ಕಡೆ m1 ಐತಿ, ಇದು m2 ಏನಾಗುತ್ತೆ ಕೇಳೋದು ಗೊತ್ತಾಗಿಲ್ಲ ಅಂದ್ರೆ m2 1 m2 5 ಇಂಟು m1 ಯಾವ m1 5m1 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಅಷ್ಟೇ ಸಿಗುತ್ತೆ. ನಮಗೆ ಜಸ್ಟ್ ಸಿಕ್ಕಿದ್ದೇನು m1 ಬೈ m2 ನ ಬೆಲೆ ಸಿಕ್ಕಿದೆ, ದಟ್ ಈಸ್ ಯಾವ ಬೈ 5 1 ಬೈ 5. ಅಂದರೆ m1 ಅಂದರೆ 1, m2 ಅಂದರೆ ಎಷ್ಟು 5, m2 ಅಂದ್ರೆ ಎಷ್ಟು 5, m1 ಅಂದ್ರೆ 1. ಈ ಬೆಲೆ ಸಿಕ್ಕ ಮೇಲೆ ನೀವು ಈಸಿಯಾಗಿ ಯಾರ ಬೆಲೆಯನ್ನು ಕಂಡುಹಿಡಬಹುದು y ಬೆಲೆಯನ್ನು ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು. y ಇಸ್ ಈಕ್ವಲ್ ಟು m1 y2 ಪ್ಲಸ್ m2 y1 ಡಿವೈಡೆಡ್ ಬೈ m1 ಪ್ಲಸ್ m2 ಎಲ್ಲ ವ್ಯಾಲ್ಯೂಸ್ ಗೊತ್ತದು. m1 m2 ವ್ಯಾಲ್ಯೂ ಗೊತ್ತೈತೆ, y1 y2 ಬೆಲೆ ಗೊತ್ತೈತೆ. ಜಸ್ಟ್ y ಫೈಂಡ್ ಔಟ್ ಮಾಡಬೇಕು. y ಗೊತ್ತಿಲ್ಲ ನಮಗೆ, y ಗೊತ್ತಿಲ್ಲ, ಅದನ್ನು ಕಂಡುಹಿಡಬೇಕು.
y ಇಸ್ ಈಕ್ವಲ್ ಟು m1 ನ ಬೆಲೆ ಎಷ್ಟಪ್ಪ m1 ನ ಬೆಲೆ 1 y2 ನ ಬೆಲೆ ಯಾ 6 -6 ಪ್ಲಸ್ m2 ನ ಬೆಲೆ 5 y1 ನ ಬೆಲೆ ಯಾ 4 -3 ಡಿವೈಡೆಡ್ ಬೈ m1 ಪ್ಲಸ್ m2 ದಟ್ ಈಸ್ 1 ಪ್ಲಸ್ 5 ನಂತರ ಏನಾಗಪ್ಪ y ಇಸ್ ಈಕ್ವಲ್ ಟು -6 ಇಂಟು 1 -6 -6 ಒಂದೇ -6 ಪ್ಲಸ್ ಮೈನಸ್ 5 4 ಎಷ್ಟು 20 ಡಿವೈಡೆಡ್ ಬೈ 5 ಪ್ಲಸ್ 1 ಎಷ್ಟು 6 ನಿಮ್ಗೆ ಗೊತ್ತಿರುವಂಗ -20 -6 ಏನಾಗುತ್ತೆ -26 ಡಿವೈಡೆಡ್ ಬೈ 6 ಯಾಕೆ ಮೈನಸ್ ಪ್ಲಸ್ 26 ದೊಡ್ಡ ಅಂಕಿ 20 ಅದ್ರ ಚಿಹ್ನೆ ಏನು ಮೈನಸ್ ಡಿವೈಡೆಡ್ ಬೈ 6 ಕ್ಯಾನ್ಸಲೇಷನ್ ಆಗುತ್ತೆ 2 1 2 3 6 2 3 6 ಆನ್ಸರ್ ಏನು ಬರ್ತದೆ -13 ಡಿವೈಡೆಡ್ ಬೈ 3 ಎದ್ರ ವ್ಯಾಲ್ಯೂ ಇದು y ವ್ಯಾಲ್ಯೂ -13 ಡಿವೈಡೆಡ್ ಬೈ 3 0, -13 ಡಿವೈಡೆಡ್ ಬೈ 3 ಆನ್ಸರ್ ಚೆಕ್ ಮಾಡಿರಿ ಇದು ಆನ್ಸರ್ ಐತಿ ಬಟ್ ಟೆಕ್ಸ್ಟ್ ಬುಕ್ ಒಳಗೆ ಮೆಥಡ್ ಚೇಂಜ್ ಐತಿ ನಿಮ್ಗೆ ಆ ಮೆಥಡ್ ಸಾಲ್ವ್ ಮಾಡ್ಬೋದು ಅಥವಾ ಈ ಮೆಥಡಿಂದ ನೀವು ಏನು ಮಾಡ್ಬೋದು ಸಾಲ್ವ್ ಮಾಡ್ಬೋದು 10ನೇ ಎಕ್ಸಾಂಪಲ್ ನೋಡಪ್ಪ ಲಾಸ್ಟ್ ಎಕ್ಸಾಂಪಲ್ ಐತಿ ABCD ಅಂತೇಳಿ ಒಂದು ಪ್ಯಾರಲೋಗ್ರಾಮ್ ಅಥವಾ ಸಮಾಂತರ ಚತುರ್ಭುಜವನ್ನು ಕೊಟ್ಟಾಗ ABCDಗೆ ಸಪ್ರೇಟ್ ಆಗಿ ಮಾಡಿದ್ರೆ ಕೋಆರ್ಡಿನೇಟ್ಸ್ಗಳನ್ನು ನಿರ್ದೇಶಾಂಕಗಳನ್ನು ಸಮ ನಮಗೇನು ಕೇಳೋಣ ಅಂದ್ರಪ್ಪ ಫೈಂಡ್ ದ ವ್ಯಾಲ್ಯೂ ಆಫ್ P ಅಂತ ಕೇಳೋಣ P ನ ಬೆಲೆಯನ್ನು ಕಂಡುಹಿಡಿ ಯಾಕಂದ್ರೆ ಇದ್ರಾಗ A ಪಾಯಿಂಟ್ ಒಳಗೆ 6,1 ಎರಡು ಗೊತ್ತದವು B ಒಳಗೆ 8,2 ಎರಡು ವ್ಯಾಲ್ಯೂಸ್ ಗೊತ್ತವೆ C ಒಳಗೆ 9,4 ಎರಡು ಗೊತ್ತದ ಬಟ್ D ಒಳಗೆ ಒಂದು 3 ಅನ್ನೋದು ಗೊತ್ತೈತಿ ಬಟ್ ಇದು P ಅನ್ನೋನ್ ಇದು ಗೊತ್ತಿಲ್ಲ ಈ P ನ ಬೆಲೆಯನ್ನು ಏನು ಮಾಡಬೇಕು ಕಂಡುಹಿಡಿಯಬೇಕು ಇಲ್ಲಿ ಲಾಜಿಕ್ ಏನು ಯೂಸ್ ಮಾಡ್ಬೇಕಂದ್ರೆ ಯಾವಾಗ ಪ್ಯಾರಲೋಗ್ರಾಮ್ ಅಥವಾ ಸಮಾಂತರ ಚತುರ್ಭುಜವನ್ನು ಕೊಟ್ಟಾಗ ನಾವೇನ್ ಮಾಡ್ಬೇಕಂದ್ರೆ ಅದ್ರದ್ದು ಡಯಾಗ್ನಲ್ಸ್ಗಳನ್ನು ಹೇಳಬೇಕು ಕರ್ಣಗಳನ್ನು ಹೇಳಬೇಕು ಕರ್ಣಗಳನ್ನು ಹೇಳಿದಾಗ ಎರಡು ಕರ್ಣಗಳು ಸಿಗ್ತಾವೆ ಒಂದು ಯಾಸಿ AC ಇನ್ನೊಂದು ಕರ್ಣ ಯಾವುದು BD ಎರಡು ಒಂದೇ BD ಅಂದ್ರೆ ಒಂದೇ DB ಅಂದ್ರೆ ಒಂದೇ ಹಾಗಾಗಿ ಸಮಾಂತರ ಚತುರ್ಭುಜ ಆದಂತ ABCDಗಳನ್ನು ನಾವು ಅವುಗಳಿಗೆ ಏನ್ ಮಾಡ್ಬೇಕಂದ್ರೆ ಕರ್ಣಗಳನ್ನು ಹೇಳಿದಾಗ ಆ ಕರ್ಣಗಳು ಪರಸ್ಪರ ಒಂದೇ ಬಿಂದುವಿನಲ್ಲಿ ಏನ್ ಮಾಡ್ತಾವೆ ಛೇದಿಸ್ತಾವೆ ಒಂದೇ ಬಿಂದು ಕಾಮನ್ ಪಾಯಿಂಟ್ ಆ ಕಾಮನ್ ಪಾಯಿಂಟ್ಗೆ ನಾವೇನು ಹೆಸರುಕೊಂಡು ABCD E ಅಂತ ಹೆಸರುಕೊಂಡು ಕಾಮನ್ ಪಾಯಿಂಟ್ ಹಾಗಾದ್ರೆ ಈ ಸಾಮಾನ್ಯ ಬಿಂದು E ಅನ್ನ ಏನಾಗುತ್ತೆ ಲಾಜಿಕ್ ಏನಂದ್ರೆ ಈ E ಎಂಬ ಪಾಯಿಂಟ್ ಐತಲ್ಲ ವಿಚ್ ಇಸ್ ಮಿಡ್ ಪಾಯಿಂಟ್ ಆಫ್ ಯಾಸಿ AC ಹಾಗಾದ್ರೆ AC ನ ಯಾವ ಪಾಯಿಂಟ್ ಮಿಡ್ ಪಾಯಿಂಟ್ ಅದೇ ರೀತಿ BD ನ ಮಿಡ್ ಪಾಯಿಂಟ್ BD ಯಾವ ಪಾಯಿಂಟ್ ಮಿಡ್ ಪಾಯಿಂಟ್ ಎರಡು ಒಂದಲ್ಲ ದೇ ಆರ್ ಸೇಮ್ AC ಮಿಡ್ ಪಾಯಿಂಟ್ ಇದ ಅದೇ ರೀತಿ BD ಮಿಡ್ ಪಾಯಿಂಟ್ ಏನ ಅಂದ್ರೆ ಯಾವ ಸೂತ್ರ ಯೂಸ್ ಮಾಡ್ಬೇಕು ನಾವು ಮಿಡ್ ಪಾಯಿಂಟ್ ಅಂದ್ರೆ ಯಾವ ಮಧ್ಯ ಬಿಂದು ಸೂತ್ರವನ್ನು ಬಳಕೆ ಮಾಡಬೇಕು ಹಾಗಾದ್ರೆ ನಾನು AC ಅನ್ನ ಕಂಡುಹಿಡಿಯುವಾಗ AC ನ ಮಧ್ಯ ಬಿಂದುವನ್ನು ಕಂಡುಹಿಡಿಯುವಾಗ AC ಅನ್ನು ನಾವು ಕಾಲ್ಕುಲೇಟ್ ಮಾಡ್ಬೇಕಂದ್ರೆ x1 ಮತ್ತೆ y1 x2 ಮತ್ತೆ y2 ಹಾಗಾದ್ರೆ ಮಧ್ಯ ಬಿಂದು ಸೂತ್ರ ಏನಿದೆ AC ನ ಮಧ್ಯ ಬಿಂದು ಸೂತ್ರ ನಾನು ಆಲ್ರೆಡಿ ನಮ್ಗೆ ಬರ್ಸೀನಿ ಈಗ ಫಾರ್ ಎಕ್ಸಾಂಪಲ್ AC ನ ಮಿಡ್ ಪಾಯಿಂಟ್ ದಟ್ ಇಸ್ ಇದೊಂದು ಪಾಯಿಂಟ್ ಇದೊಂದು ಪಾಯಿಂಟ್ x, y ಅಂತ ಮಧ್ಯ ಬಿಂದು ಸೂತ್ರ ಏನಂದ್ರೆ x1 ಪ್ಲಸ್ x2 ಡಿವೈಡೆಡ್ ಬೈ 2 y1 ಪ್ಲಸ್ y2 ಡಿವೈಡೆಡ್ ಬೈ 2 ಮಿಡ್ ಪಾಯಿಂಟ್ ಇದು ಅರ್ಥ ಆಗುತ್ತಲ್ಲ ಮಿಡ್ ಪಾಯಿಂಟ್ ಇದ್ದು ಇದು x ವ್ಯಾಲ್ಯೂ ಇದು y ವ್ಯಾಲ್ಯೂ ಅದೇ ರೀತಿ BD ಆಸ್ ಇಟ್ ಇಸ್ B ಮತ್ತು D ಒಳಗ ಮಿಡ್ ಪಾಯಿಂಟ್ ಇಲ್ಲೂ ಕೂಡ ಇದಕ್ಕೆ x1 y1 ಅಂತ ತಗೊಂಡು ಇದಕ್ಕೆ ಏನು ಮಾಡೋದು x2 ಮತ್ತೆ y2 ಡಿಫರೆನ್ಸ್ ಏನು BD ಯೂಸ್ ಮಾಡುವಾಗ ಈ ಪಾಯಿಂಟ್ಸ್ಗಳನ್ನು ಯೂಸ್ ಮಾಡಬೇಕು AC ಅನ್ನ ಮಿಡ್ ಪಾಯಿಂಟ್ ಇಂದ ಈ ಪಾಯಿಂಟ್ಸ್ಗಳನ್ನು ಬಳಕೆ ಮಾಡಬೇಕು ಮಿಡ್ ಪಾಯಿಂಟ್ ಫಾರ್ಮುಲಾ ಅದನ್ನ ಬರೀತೀನಿ ದಟ್ ಈಸ್ x1 ಪ್ಲಸ್ x2 ಡಿವೈಡೆಡ್ ಬೈ 2 ಪ್ಲಸ್ y1 ಪ್ಲಸ್ y2 ಡಿವೈಡೆಡ್ ಬೈ 2 ಎರಡು ಫಾರ್ಮುಲಾ ಯಾಕೆ ಸೇಮ್ ಬರ್ತದೆ ಅಂದ್ರೆ ಫಾರ್ಮುಲಾ ಸೇಮ್ ಐತಿ ಬಟ್ x1 ವ್ಯಾಲ್ಯೂ y1 ವ್ಯಾಲ್ಯೂ x2 ವ್ಯಾಲ್ಯೂ y2 ವ್ಯಾಲ್ಯೂ ಏನಾಗುತ್ತೆ ಚೇಂಜ್ ಆಗುತ್ತೆ ಫಸ್ಟ್ ಎದ್ರ ಮೇಲೆ ಕನ್ಸಿಡರ್ ಮಾಡೋಣ ಯಾಸಿ AC ಫೋಕಸ್ ಮಾಡುವಾಗ AC ಅನ್ನು ಅಷ್ಟೇ ನೋಡಿ AC x1 ಪ್ಲಸ್ x2 ಡಿವೈಡ್ ಬೈ 2 ಅಂದ್ರೆ 6 ಪ್ಲಸ್ 9 6 ಪ್ಲಸ್ 9 ಡಿವೈಡೆಡ್ ಬೈ 2 ಮತ್ತೆ ಇನ್ನೊಂದು AC ಒಳಗೆ y1 ಪ್ಲಸ್ y2 1 ಪ್ಲಸ್ 4 ಡಿವೈಡೆಡ್ ಬೈ 2 ಅರ್ಥ ಆಗುತ್ತಾ ಇದು x ಅಂಡ್ y ಆಸ್ ಇಟ್ ಈಸ್ BD ಒಳಗೆ ಬರೋದು BD x1 ಪ್ಲಸ್ x2 ಡಿವೈಡ್ ಬೈ 2 ಅಂದ್ರೆ ಏನಪ್ಪ 8 ಪ್ಲಸ್ p ಡಿವೈಡೆಡ್ ಬೈ 2 ಮತ್ತೆ 2 ಪ್ಲಸ್ 3 ಡಿವೈಡೆಡ್ ಬೈ 2 ಅಗೇನ್ LHS ಮತ್ತು RHS ಗಳನ್ನು ಸಾಲ್ವ್ ಮಾಡ್ಕೊಂತ ಹೋಗೋಣ ನಮಗೆ ಬೇಕಾಗಿದ್ದು p ಅಲ್ಲ p ಇರೋದಷ್ಟೇ ನಮಗೆ ಬೇಕು ಬಟ್ ಆದ್ರೂ ನಾವು ಸಾಲ್ವ್ ಮಾಡೋಣ 6 9 ಎಷ್ಟು 15 ಡಿವೈಡೆಡ್ ಬೈ 2 5 ಡಿವೈಡೆಡ್ ಬೈ 2 ಇದು ಮಿಡ್ ಪಾಯಿಂಟ್ ಇದೆ ಇದರದ್ದು ಯಾಸ್ ಇದೆ
ಎ ಸಿ. ಮತ್ತು ಇದು ಪಿ ನ 8 ಕೂಡ್ಸಕ್ಕೆ ಬರಲ್ಲ, ಅದಕ್ಕೆ ನಾನು ಏನು ಮಾಡ್ತೀನಿ 8 ಪ್ಲಸ್ ಪಿ ಡಿವೈಡೆಡ್ ಬೈ 2 ಆಸ್ ಇಟ್ ಇಸ್ ಬರ್ತೀನಿ. ಬಟ್ 2 ಪ್ಲಸ್ 3 ಕೂಡಿಸ್ಬೋದು 5/2 ನೋಡ್ರ. ಬೈ ಕಂಪೇರಿಂಗ್ ಎಲ್ ಎಚ್ ಎಸ್ ಆ್ಯಂಡ್ ಆರ್ ಎಚ್ ಎಸ್ ಇಲ್ಲೇ 5/2 ಬಂದಿದೆ, ಇಲ್ಲಿ 5/2 ಬಂದಿದೆ. ಬಟ್ ಇಲ್ಲಿ ಏನು ಬಂದಿದೆ ಅಂದರೆ 15/2 ಬಂದಿದೆ. ಬಟ್ ಇಲ್ಲಿ 15/2 ಬಂದಿಲ್ಲ. ಏನು 8 ಪ್ಲಸ್ ಪಿ ಡಿವೈಡ್ ಬೈ 2. ಬಟ್ ನಮ್ಗೆ ಗೊತ್ತೈತಿ ಎರಡು ಏನು ಸೇಮ್. ಇಫ್ ದಿಸ್ ಒನ್ ಈಸ್ ಈಕ್ವಲ್ ಟು ದಿಸ್ ಒನ್, ದೆನ್ ಈ ವ್ಯಾಲ್ಯೂನು ಏನಾಗುತ್ತೆ ಇದಕ್ಕೇನಿರ್ತೈತಿ ಈಕ್ವಲ್ ಇರ್ತೈತಿ. ಎದ್ರ ವ್ಯಾಲ್ಯೂ ಎದಕ್ಕೆ ಈಕ್ವಲ್ ಇರ್ತೈತೆ ಅಂದರೆ 15/2 ಎಂಬ ಬೆಲೆ 15/2 ಎಂಬ ಬೆಲೆ ಯಾರಿಗೆ ಸಮನಾಗಿರ್ತೈತಿ 8 ಪ್ಲಸ್ ಪಿ ಡಿವೈಡೆಡ್ ಬೈ 2. ನೋಡು 5/2 5/2 ಸಮ ಆಯ್ತಾನೆ ಇಲ್ಲ. ಇಲ್ಲಿ 5/2 ಬಂದ್ರೆ ಅಲ್ಲಿ 5/2 ಬರ್ತಾ. ಹಾಗಾದ್ರೆ 15/2 ಬಂದ್ರೆ ಅಲ್ಲೂ 15/2 ಬರಬೇಕಾಗಿತ್ತು. ಹಾಗಾದ್ರೆ ಇದು 15/2 ಅಂದ್ರೆ 8 ಪ್ಲಸ್ ಪಿ ಡಿವೈಡ್ ಬೈ 2 ಅಂದ್ರೆ 15/2. ಇದ್ರಾಗ ನಾವು ಪಿ ಸಾಲ್ವ್ ಮಾಡಬೇಕು. 2 2 ಕ್ಯಾನ್ಸಲ್. ಅವಾಗ 15 is equal to 8 plus p plus 8 ಈ ಕಡೆ ಏನಾಗುತ್ತೆ minus 8 is equal to p. 15 ರ 8 ಕಳಿಪ 7. p is equal to 7. The value of p 7.